ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ಮೊದಲಿಗೆ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ, ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದ್ರೆ, ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ಯತ್ನಾಳ್ ಅವರು ಲಘುವಾಗಿ ಟೀಕಿಸೋದಕ್ಕಾಗಿ ಅವರಿಗೆ ಒಂದು ತಕ್ಕ ಉತ್ತರ ನೀಡಲಿಕ್ಕೆ ಈ ಪತ್ರಿಕಾಗೋಷ್ಠಿ ಕರೆದಿದ್ದಾಗಿದೆ. ನಾವು ಒಂದು 6-7 ತಿಂಗಳಿಂದ ಯತ್ನಾಳ್ ಬಗ್ಗೆ ಏನು ಹೇಳಬಾರ್ದು, ಅದೊಂದು ಹುಚ್ಚಾಟಿತ ಶಾಸಕ, ಹುಚ್ಚಾಟಿತ ಅಲ್ಲ, ಹುಚ್ಚಾಟಿತ ಆಗಿ ಹುಚ್ಚಾಗ ಅದಕ್ಕೆ ಹುಚ್ಚಾಟಿತ ಶಾಸಕ ಅಂತ ಹೇಳ್ಬೇಕಾಗ್ತದೆ. ಹುಚ್ಚಾಟಿತ ಯತ್ನಾಳ್ ಬಗ್ಗೆ ಏನ್ ಹೇಳ್ಬೇಕು, ಅವನಿಗೆ ಪೂರ್ತಿ ಹುಚ್ಚಾಗ್ಬಿಟ್ಟನ, ಅವ್ನ ಪ್ರತಿಯೊಂದು ವಿಷಯಕ್ಕೆ ನಾವು ಹೇಳ್ಕೊತ ಕೂತ್ರೆ ಅದು ಸರಿ ಅಲ್ಲ ಅಂತ ಹೇಳಿ ನಾವು ಬಿಟ್ಟಿದ್ದೀವಿ ಈಗ ಬಹಳ ದಿವಸದಿಂದ ಅವನ ಬಗ್ಗೆ. ಈಗ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ನಿನ್ನೆ ಮಾಧ್ಯಮದ ಮುಂದೆ ಕೆಲವು ಮಾತನಾಡಿದಕ್ಕಾಗಿ ಅವರಿಗೆ ಒಂದು ಸರಿಯಾದ ಉತ್ತರ ನೀಡಬೇಕು ತಮ್ಮ ಮುಖಾಂತರ ಅಂತ ಹೇಳಿ ನಾನು ಇವತ್ತು ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೇನೆ. ಈಗ ಅದು ಯಾಕೆ ನಾನು ಯತ್ನಾಳ್ ಬಗ್ಗೆ ಒತ್ತೆ ಹೇಳೋದು ಬಂದ್ ಮಾಡಿದ್ದೆ ಅಂದ್ರ, ಅದು ಯಾವಾಗ ಪಕ್ಷದಿಂದ ಉಚ್ಚಾಟನೆ ಅವರಿಗೆ ಮಾಡಿದ ನಂತರ ಅದು ಬಹಳ ಹುಚ್ಚಾಗ್ಬಿಟ್ರ. ಮೊದಲು ಸ್ವಲ್ಪ ಹುಚ್ಚಿದ್ದಾಗ ನಡೀತದ ಬಿಡೋದು ಬಿಟ್ಟಿದ್ವಿ. ಈಗ ಏನಾಗ್ಬಿಟ್ರ ಅಂದ್ರ, ಈಗ ನಾವೊಂದು ಹಿಂದೂ ಒಂದು ಉದಾಹರಣೆ ಹೇಳಿದ್ದೆ, ಸಾಕಿದ ನಾಯಿಗೆ ಮತ್ತು ಬೀದಿ ನಾಯಿಗೆ ಏನ್ ಫರಕ್ ಐತತ್ ಅನ್ನೋದು. ಸಾಕಿದ ನಾಯಿ ಯಾಕೆ ಹಿಡಿದ ಅಂದ್ರೆ, ಒಂದು ಪಕ್ಷ ಒಳಗಿದ್ದವ, ಒಂದು ಬೆಲ್ಟ್ ಹಾಕಿದ್ರು ಪಾರ್ಟಿಯವರು, ಯಡಿಯೂರಪ್ಪ ಅವರು ಅದೆಲ್ಲ ಕೂಡ. ಆ ಬೆಲ್ಟ್ ಬಿಚ್ಕೊಂಡು ಒದ್ದು ಹೊರಗೆ ಹಾಕಿದ ನಂತರ ಅದು ಏನಾಗ್ಬಿಟ್ರ ಅಂದ್ರ, ಎಲ್ಲ ಓಣಿ ಒಳಗ ಹೊಯ್ಕೂತ್ ತಿರ್ಗಾಳಕತ್ರಿ ಈಗ ಬಗಳು ಕೂತ. ಈಗ ಬಗುಳುದು ಬಂದ್ ಮಾಡ್ಬೇಕಂತ ನಾವು ಸಾಕಷ್ಟು ವಿಚಾರ ಏನ್ ಹೇಳ್ಬೇಕು, ನಿನಗೆ ಇದು ನಾಯಿ ಬಗಳ್ತದ ಹೋಗಿ ಬಿಡೋತ್ ಹೇಳಿ ಬಿಟ್ರು ಸಹಿತ ಅದು ತಂದು ಚಾಳಿ ಬೀಳಾಕತ್ತಿಲ್ಲ. ಅದಕ್ಕೇನದ, ನಾವು ಆ ಚಾಳಿ ಬಿಡಿಸ್ಬೇಕಂತೇಳಿ ಬಹಳಷ್ಟು ಮಂದಿ ಹೇಳಿದ್ರು ಸಹಿತ ಅವ್ನಿಗೆ ಏನಾಗ್ಬಿಟ್ಟದಂದ್ರ, ಈ ದೊಡ್ಡ ನಾಯಕರ ಬಗ್ಗೆ, ಬಿಜೆಪಿ ಪಕ್ಷದಲ್ಲಿ ನಾಯಕರು ಯಾರು ಇರ್ಲಿ, ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದಲ್ಲಿ, ಬೇರೆ ಬೇರೆ ಯಾವುದೇ ಪಕ್ಷದ ಜನತಾದಳದಲ್ಲಿ ಅವ ಏನ್ ಮಾಡ್ಬಿಡ್ತಾನಂದ್ರ, ದೊಡ್ಡ ನಾಯಕರಿಗೆ ಟೀಕೆ ಮಾಡ್ಕೊಳ್ಳಿ, ನಾ ಬಹಳ ಹೈಲೈಟ್ ಆಗ್ತೀನಿ, ನಾ ದೊಡ್ಡ ಲೀಡರ್ ಆಗ್ತೀನಿ ತಿಳ್ಕೊಂಡ. ನಾವು ಅದೊಂದು ಚಾಳಿ ಮೊದ್ಲಿಂದ ಅವ ಈಗ ಚಾಲು ಮಾಡ್ಬಿಟ್ಟಾನ. ಈಗ ನಾ ಅವ್ನಿಗೆ ಏನ್ ಬೀದಿ ನಾಯಿ ಮತ್ತು ಸಾಕಿದ ನಾಯಿ ಯಾಕೆ ಹೇಳ್ದಂದ್ರ, ಈಗ ಅದು ಬೆಲ್ಟ್ ತೆಗದ ನಂತರ ಅದು ಏನಾಗ್ಬಿಟ್ಟದ, ಈಗ ಉಚ್ಚಾಟಿತ ಏನು ಪಕ್ಷದಿಂದ ಅವನಿಗೆ ಇದೇ ರೀತಿ ಹಿಂಗ್ ಮಾಡ್ಲಾಕತ್ತಾನ ಅಂತ ಹೇಳಿ ಅವನಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ನಾವು ಹುಚ್ಚುಚ್ಚರಂಗ್ ಮಾಡಿ ಪ್ರತಿಯೊಂದು ಬಗೊಳ್ಕಲಾಕತ್ತಾನ. ಇದು ಬಗುಳದ್ ಬಿಟ್ಟದು ಕಚ್ಚು ಸ್ವಲ್ಪ ಓಣೆ ಮನೆಗೆ ಇವ ಸಾಕಿದ್ದ ಜನರಿಗೆ ಏನದ, ಇವ ಬಗುಳುದು ಮತ್ ಎಲ್ಲಿ ನಮ್ ಕಚ್ತಾನ ಇದು ಮಾಡ್ತಾನ ಅಂತ ಹೇಳಿ ಅವನಿಗೆ ಬೆಲ್ಟ್ ತಕ್ಕೊಂಡು ಹೊರಗೆ ಹಾಕ್ಬಿಟ್ರು. ಅದು ಬೀದಿ ನಾಯಿ ಆಗಿ ಎಲ್ಲಾ ಕಡೆ ಬಗೊಳ್ಕೊ ತಿರುಗಾಡಕತ್ತಾನ. ನಿನ್ನೆ ಏನ್ ಮಾಡ್ಬಿಟ್ಟಂದ್ರ, ಒಂದು ಮಾಧ್ಯಮದ ಮುಂದ ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲ, ಅದು ಕಾಂಗ್ರೆಸ್ ರಕ್ಷಣಾ ವೇದಿಕೆ ಆಗಿದೆ ಅಂತ ಹೇಳಿದ್ರು. ಅವು ಈಗ ನಿನ್ನೆ ಒಂದು ವಾಟಾಳ್ ನಾಗರಾಜ್ ಅವರು ಕಾವೇರಿ ನೀರಿನ ವಿಷಯ ಕುರಿತು ಒಂದು ಬಂದನ್ನು ಕಾಲ್ ಮಾಡಿದ್ರು. ಅವರು ಆ ಒಂದು ವಿಷಯದ ಅನುಗುಣವಾಗಿ ಇವರು ಕರ್ನಾಟಕ ರಕ್ಷಣಾ ವೇದಿಕೆಯವರು ಯಾಕೆ ಬೆಂಬಲ ಕೊಟ್ಟಿಲ್ಲ ಬಂದಕ್ಕೆ ಅಂತ ಹೇಳಿ, ಇವರು ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲ, ಇದು ಕಾಂಗ್ರೆಸ್ ರಕ್ಷಣಾ ವೇದಿಕೆ ಐತಿ. ಬಿಜೆಪಿ ಸರ್ಕಾರ ಇದ್ದಾಗ ಟಣತು ಬಹಳ ಜಿಗಿದಾಡಿ ಹೋರಾಟ ಮಾಡ್ತಿದ್ರು. ಅದಕ್ಕಾಗಿ ಇವರು ಯಾಕೆ ಮಾಡಿಲ್ಲ ಅಂತ ಹೇಳಿ ನಿನ್ನೆ ಮಾಧ್ಯಮದ ಮುಂದೆ ಹೇಳಿದ್ರು. ನಾನು ಅವ್ರಿಗೊಂದು ಪ್ರಶ್ನೆ ಇವತ್ತು ಕೇಳ್ತಾ ಇದ್ದೀನಿ. ಇದೇ ಒಂದು ಬಿಜೆಪಿ ಶಾಸಕ ಇದ್ದಾಗ ಕಾವೇರಿ ಹೋರಾಟಕ್ಕೆ ಬಂದ್ ಕರೆ ವಾಟಾಳ್ ನಾಗರಾಜ್ ಅವರು ಒಂದು ಬಂದ್ ಕರೆ ಕೊಟ್ಟಾಗ ಇವರೇ ಒಂದು ಸವಾಲ್ ಹಾಕಿದ್ರು, ನಂಬಲ್ಲಿ ಬಿಜಾಪುರ ಯಾರು ಬಂದ್ ಮಾಡ್ತಾರ ನಾನು ನೋಡ್ತೀನಿ ಅಂತ ಹೇಳಿ. ಅವಾಗ
ಅವಾಗ ನಾವು ಕೂಡ ಬಂದ್ ಏನದ ಯಾಕೆ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು, ಎಲ್ಲ ಜನರಿಗೆ ಬಹಳಷ್ಟು ಜನ ತಮ್ಮ ಕಾರ್ಯಕಲಾಪಗಳಲ್ಲಿ ವಿದ್ಯಾರ್ಥಿಗಳಿಗಾಗ್ಲಿ ಈ ರೋಗಿಗಳಿಗಾಗ್ಲಿ ಇನ್ನಿತರ ಬಹಳಷ್ಟು ಇದು ಜನರಿಗೆ ತೊಂದರೆ ಕೊಡಬಾರ್ದು. ಬಂದ್ರೆ ಒಂದೇ ಅದು ಅಸ್ತ್ರ ಅಲ್ಲ, ಹೋರಾಟದ ಬಹಳಷ್ಟು ರೂಪುರೇಷೆಗಳು ಸರ್ಕಾರದ ಗಮನ ಸೆಳೆಯಲಿಕ್ಕೆ, ಸರ್ಕಾರದ ಕಿವಿ ಹಿಂಡ್ಲಿಕ್ಕೆ ಬಹಳಷ್ಟು ಅಸ್ತ್ರಗಳು ಇರ್ತಾವ. ಇದು ಬಂದ್ ಏನದ ಒಂದು ಕೊನೆ ಅಸ್ತ್ರ. ಇದು ಈ ಬಂದ್ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳು ಪರಿಹಾರ ಆಗುದಿಲ್ಲ ಅಂತ ಹೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರು ಬೆಂಬಲಕ್ಕಿಂತ ನೈತಿಕ ಬೆಂಬಲ ನಾವು ನೀಡಿದ್ದೇವೆ, ಹೋರಾಟ ಮಾಡಿದ್ದೇವೆ. ಇದು ಕಾವೇರಿ ಇಶ್ಯೂ ಸಲುವಾಗಿ ಮೊಟ್ಟ ಮೊದಲ ಫ್ರೀಡಂ ಪಾರ್ಕ್ ನಲ್ಲಿ ಮೊನ್ನೆ ದೊಡ್ಡ ಒಂದು ಇದು ಮಾಡಿ ಅಲ್ಲಿ ಸರ್ಕಾರ ಗಮನ ಸೆಳೆಯುವಂತ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿಗೆ ಹೋಗಿ ನಿಯೋಗ ಭೇಟಿಯಾಗಿ ಹೇಳಿದ್ದಾರೆ. ಮತ್ತು ಒಂದು ಉದಾಹರಣೆ ಹೇಳ್ಬೇಕಾದ್ರೆ ದಿಲ್ಲಿಯಲ್ಲಿ ಹೋಗಿ ಜಂತರ್ ಮಂತರ ನಾವು ನಮ್ಮ ಕಾರ್ಯಕ್ರಮ ನಾವು ಕೂಡ ಹೋಗಿದ್ದೆ ಅವಾಗ ಹೋದ್ಸಲ. ಅಲ್ಲಿ ಕಾವೇರಿ ವಿಷಯ ಸಲುವಾಗಿ ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಕರ್ಕೊಂಡು ಅಲ್ಲಿ ನೀರಾವರಿ ಮಂತ್ರಿಗೆ ಭೇಟಾದಂತ ವಿಷಯಗಳು ಸಾಕಷ್ಟು ಅವನಿಗೇನು ಅವು ಯಾವ ಕಾಣುದಿಲ್ಲ ಯತ್ನಾಳ್. ಅದಕ್ಕೆ ಇವತ್ತು ಚಾಲೆಂಜ್ ಮಾಡಿದ ಬಿಜಾಪುರ ಒಳಗ ಅವಾಗ ಯಾರು ಮಾಡ್ತಾರ, ಬಂದ್ ಯಾಕೆ ಮಾಡ್ತೀರಿ, ಬಂದ್ ಮಾಡಬಾರ್ದು ಅಂತೇಳಿ ಒಂದು ದಿವಸ ನಾವೇನ್ ಸವಾಲ್ ಸ್ವೀಕಾರ ಮಾಡಿದ ನಂತರ ಇಡೀ ಮಾರ್ಕೆಟ್ ಅಲ್ಲಿ ಆ ರಘು ಅಣ್ಣಿಯವ್ರಿಗೆ ಅವಾಗ ಅವ್ರು ಬಾಳ ಅಗದಿ ಬಲಗೈ ಬಂಟಿದ್ದಾವ. ಈಗೇನದ ಏನಾಗ್ಯದ ಗೊತ್ತದ ಎಲ್ಲರಿಗೂ. ರಘು ಅಣ್ಣಿಗೇರಿ ಕರ್ಕೊಂಡು ಅವ್ರು ಕೆಲವು ಚೇಲಾಗಳು ಹಿಡ್ಕೊಂಡು ಇಡೀ ಮಾರ್ಕೆಟ್ ತುಂಬಾ ಗುಲಾಬಿ ಹೂ ಹಂಚ್ಲಾಕತ್ರು. ಅವಾಗ ನಾವ್ ಬಂದ ಹೋದ್ಸಲ ಕಾವೇರಿ ಇದೇ ಸಮಯಕ್ಕೆ ಮಾಡಿದಾಗ ನಾವು ಬೆಂಬಲ ಕೊಟ್ಟಾಗ ಬಂದ್ ಮಾಡ್ಬೇಡ್ರಿ, ನೀವು ಬಂದ್ ಮಾಡ್ಬೇಡ್ರಿ ಅಂತ ಹೇಳಿ ಎಲ್ಲರ ಕೈ ಮುಗಿದು ವ್ಯಾಪಾರಸ್ಥರಿಗೆ ಗುಲಾಬಿ ಹೂ ಕೊಡ್ಕೊತ ತಿರ್ಗಾಡದ್ರಿ. ಅವಾಗ ಬಂದ್ ಮಾಡ್ರಿ, ಬಂದಕ್ಕೆ ಯಾಕೆ ಮಾಡ್ತೀರಿ ಅಂತ ಅವಾಗ ಅನ್ನೋದು. ಈಗೇನದ ಬಂದಕ್ಕೆ ಯಾಕೆ ಬೆಂಬಲ ನೀಡಿಲ್ಲ ಈಗ ಅನ್ನೋದು. ಅಂದ್ರೆ ಏನು ಇವನಿಗೆ ಒಟ್ಟು ಇವನಿಗೆ ಯಾವ ತರದ್ದು ಒಂದರೆ ಇದು ಬೇಕಲ್ಲ ಇವನಿಗೆ, ಅದಕ್ಕೆ ಯಾವ ಉದ್ದೇಶಕ್ಕೆ ಏನ್ ಮಾತಾಡ್ತಾನಂದ್ರೆ ಅವನಿಗೆ ಏನು ಸಂಬಂಧ ಇಲ್ಲ. ಏನ್ ಬಾಯಿಗೆ ಬಂದ್ಬಿಡ್ತದ ದಳಲತ್ ಹೇಳ್ಬಿಡ್ತಾನ. ಇಂಥ ವಿಷಯಕ್ಕೆ ಏನದ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ ಎ ನಾರಾಯಣಗೌಡರ ಬಳಿ ಸಾಯಂಕಾಲ ಒಂದು ಇಬ್ರು ಟಿವಿ ಚಾನೆಲ್ ವರದಿಗಾರರು ಹೋಗಿದ್ರು. ಈ ಯತ್ನಾಳ್ ಬಗ್ಗೆ ಈ ರೀತಿ ಹೇಳ್ಯಾರ, ನಿಮ್ಮ ಪ್ರತಿಕ್ರಿಯೆ ಏನಂತ ಹೇಳಿ ಕೇಳಕ್ ಹೋದಾಗ ನಮ್ ರಾಜ್ಯಾಧ್ಯಕ್ಷರ ಟಿ ಎ ನಾರಾಯಣಗೌಡ ಏನ್ ಹೇಳಿದ್ರಂದ್ರ, ಯತ್ನಾಳ್ ಹತ್ ಕೇಳಿದ್ರು ಅವ್ರು. ಇಂಥ ಹಾದಿ ಬೀದಿ ನಾಯಿಗಳಿಗೆ ಉತ್ತರ ಕೊಡುವಂತ ಅಲ್ಲ, ನನ್ನ ಕಾರ್ಯಕರ್ತರು ಅವನಿಗೆ ಉತ್ತರ ಕೊಟ್ರ ಅಂತ ಹೇಳಿದ್ರು. ಬೀದಿ ನಾಯಿಗಳಿಗೆ ಬೊಗಳವರಿಗೆ ಅಂತವ್ರ ಉತ್ತರ ಕೊಟ್ರೆ ನಂದು ಮರ್ಯಾದೆ ಅಲ್ಲ. ನಾನು ಇಡೀ ಒಂದು 80 ಲಕ್ಷ ನೋಂದಾಯಿತ ಸದಸ್ಯರ ಸಾಮ್ರಾಜ್ಯದ ಅಧ್ಯಕ್ಷ ಅಂತ ಹೇಳಿದ್ರು. ಇಂಥ ಚಿಲ್ಲರ್ ಇಂಥ ರಾಜಕಾರಣಿಗಳಿಗೆ ಇಂಥ ಅವ್ನ ಯತ್ನಾಳ್ ಬಗ್ಗೆ ನನಗೇನು ಅವ್ನಿಗೆ ಉತ್ತರ ಕೊಟ್ರೆ ನಂದು ಮರ್ಯಾದೆ ಅಲ್ಲ ಅಂತ ಹೇಳ್ಬಿಟ್ರು ನಮ್ಮ ರಾಜ್ಯಾಧ್ಯಕ್ಷ ಸಾಯಂಕಾಲ. ಇಂಥ ವಿಷಯಗಳು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ಇದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಮಗೆಲ್ಲರಿಗೂ ಗುರ್ತಿದ್ದಾಗಿ ಇಡೀ ನಾಡಿನ ಜನರಿಗೆ ಎಲ್ಲ ಗುರ್ತೈತಿ. ಮೂಲೆಯಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ಪಡೆ ಇದೆ. ಇದು ಒಂದು ಜಾತ್ಯತೀತ ಸಂಘಟನೆ, ಇದೊಂದು ಪಕ್ಷಾತೀತ ಸಂಘಟನೆ. ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಯಾವುದೇ ಪಕ್ಷದ ಅಭಿಮಾನಿಗಳು ಇರಬಹುದು, ಆದ್ರೆ ಪಕ್ಷದಲ್ಲಿ ಯಾವುದೇ ಪದಾಧಿಕಾರಿ ಇಲ್ಲ. ಮತ್ತು ಇದರಲ್ಲಿ ನಾವು ಮೊದಲಿಗೆ ನಮ್ದೊಂದು ಸಿದ್ಧಾಂತ ಏನಿದೆ ಅಂದ್ರೆ, ನಾಡಿಗೆ ಅನ್ಯಾಯ ಆದಾಗ, ಜಲಕ್ಕೆ ಅನ್ಯಾಯ ಆದಾಗ ಮತ್ತು ನೆಲಕ್ಕೆ ಭಾಷೆಗೆ ಏನಾದ್ರು ಅನ್ಯಾಯ ಆದಾಗ ಯಾವುದೇ ಮುಲಾಜಿಲ್ಲ ಅಂತ, ಯಾವುದೇ ಸರ್ಕಾರ ಇಲ್ಲ. ಅದು ನಾವು ಕಟಬದ್ಧರಾಗಿ ಅವರ ಒಂದು ವಿರುದ್ಧ ಕಿವಿ ಹಿಂಡುವಂತ ಕೆಲಸ ಬಹಳಷ್ಟು ಸಮಯದಲ್ಲಿ ಮಾಡಿದ್ದಾಗಿದೆ. ಇವ್ರಿಗೆ ಇಷ್ಟು ಗೊತ್ತಿಲ್ಲ. ನಾರಾಯಣಗೌಡ ಬಗ್ಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ಹೇಳ್ತಾರ. ಇದು ಕಾಂಗ್ರೆಸ್ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರ ನಮ್ಮ ಹೋರಾಟಗಳು ಯಾವಾಗಲೂ ಯಾವುದೇ ಸರ್ಕಾರ ಇರಲಿ ನಾವು ಮಾಡಿದ್ದು ಸಾಕಷ್ಟು ಉದಾಹರಣೆಗಳು ಅದಾವ, ತಮಗೂ ಕೂಡ ಗೊತ್ತೈತಿ. ಈಗ ಹೋದ್ಸಲಾನೆ ಮೊನ್ನೆ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದಾಗ ಈ ಒಂದು ಕನ್ನಡ ನಾಮಫಲಕ್ಕಾಗಿ 60% ನಾಮಫಲಕದಲ್ಲಿ ಕನ್ನಡ ಕಡ್ಡಾಯವಾಗಿ ಆಗಲೇಬೇಕಂತ ಹೇಳಿ ಒಂದು ದೊಡ್ಡ ಐತಿಹಾಸಿಕ ಹೋರಾಟ ಬೆಂಗಳೂರಿನಲ್ಲಿ ನಾವು ಮಾಡಿದ್ದೇವೆ. ಆ ನಿಮಿತ್ತ ಪ್ರಯುಕ್ತವಾಗಿ ಆಗ ಕಾಂಗ್ರೆಸ್ ಸರ್ಕಾರದೇ ಮುಖ್ಯಮಂತ್ರಿ, ಕಾಂಗ್ರೆಸ್ ಸರ್ಕಾರದೇ ಉಪಮುಖ್ಯಮಂತ್ರಿ ಇದ್ದಾಗೆ ನಾವು ಹೋರಾಟ ಮಾಡಿದ್ದು. ನಮ್ಮ ಟಿ ಎ ನಾರಾಯಣಗೌಡರು 16 ದಿವಸ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ, ಅವ್ರ ಜೊತೆ ನಾವು ಕೂಡ 14 ದಿವಸ, ನಾನು ನಮ್ಮ ಮಹಾದೇವರಾವ್ಜಿ ಉಪಾಧ್ಯಕ್ಷರು, ನಾವು 14 ದಿವಸ ರಾಜ್ಯಾಧ್ಯಕ್ಷ ಜೊತೆ ನಾವು ಪರಪ್ಪನ ಅಗ್ರಹಾರದಲ್ಲಿ ನಾವು ಜೈಲು ವಾಸ ಮಾಡಿದ್ದೇವೆ. ಇನ್ನೂ ಅದು ಮೊಕದ್ದಮೆ ನಡೀತಾ ಇದೆ.
ಇಂಥವು ಹಲವಾರು ಕೇಸ್ಗಳು ನಮ್ಮ ಮೇಲೆ 7 ಕೇಸ್ ಇದ್ದಾವೆ. ನಮ್ಮ ರಾಜ್ಯಾಧ್ಯಕ್ಷರ ಮೇಲಂತೂ ಬಹಳಷ್ಟು ಈ ನಾಡಿನ ಆ ಹಿತಕ್ಕಾಗಿ, ನಾಡಿನ ಭಾಷೆಗಾಗಿ ಮತ್ತು ಜಲಕ್ಕಾಗಿ, ನೆಲಕ್ಕಾಗಿ ಪ್ರತಿಯೊಂದು ವಿಷಯ ಏನಾದ್ರೂ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಮಾಡಿದಾಗ ಮತ್ತು ಯಾವುದೇ ಸರ್ಕಾರ ಈ ಒಂದು ನನ್ನ ನಾಡಿನ ಜನತೆಗೆ ಏನಾದ್ರು ಅನ್ಯಾಯ ಆದಾಗ ತಕ್ಕ ಒಂದು ಮೊಟ್ಟ ಮೊದಲೇ ಹೋರಾಟ ಹಾದಿ ಮೇಲೆ ಇಳುವಂತ ಹೋರಾಟ ಮಾಡುವಂತ ಸಂಘಟನೆ ಅಥವಾ ಯಾವ ವ್ಯಕ್ತಿ ಇದ್ರೆ ಅದು ಟಿ.ಎ. ನಾರಾಯಣಗೌಡ, ಕರ್ನಾಟಕ ರಕ್ಷಣಾ ವೇದಿಕೆ. ಇಂಥ ಎಲ್ಲಾ ವಿಷಯಗಳು ಇದ್ರು ಸಹಿತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ಕಾಂಗ್ರೆಸ್ ರಕ್ಷಣಾ ವೇದಿಕೆ ಅಂತ ಹೇಳುವಂತ ಇದು ಮೂರ್ಖ ಯತ್ನಾಳ್ ಏನದಲ್ಲ, ಇವನಿಗೆ ನಾನು ಮತ್ತೊಮ್ಮೆ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಬಗ್ಗೆ ಆಗ್ಲಿ, ಯಾಕಂದ್ರೆ ನಿನ್ಗೆ ಏನದ ನಿನ್ ಜೀವನ ಒಳಗ ನಿಂದ ನೀನ್ ನೋಡ್ಕೊ. ನಿನಗೇನ್ ನೈತಿಕ ಐತಿ ಮತ್ತೊಬ್ರಿಗೆ ಹೇಳಾಕ? ನೀ ಯಾವ ಹೋರಾಟ ಮಾಡಿ ನೆಲ ಜಲ ಭಾಷೆ ಬಗ್ಗೆ ಒಂದ್ ದಿವ್ಸ ಕನ್ನಡ ಭಾಷೆ ಬಗ್ಗೆ ಮಾತಾಡಿ, ಮತ್ ನೀನೆ ಕೇಂದ್ರ ಸರ್ಕಾರದ ಮಂತ್ರಿ ಕೂಡ ಆಗಿದ್ದೀನಿ. ಏನು ಅವಾಗ ರೇಲ್ವೆದಲ್ಲಿ ಒಂದು ಕನ್ನಡ ನಾಮಫಲಕ ಹಾಕ್ಲಕ್ ನಿನಗೆ ಆಗಿಲ್ಲ, ಒಬ್ಬ ರೈಲ್ವೆ ಮಂತ್ರಿ ಇದ್ದಾಗ. ಈಗ ಮೊನ್ನೆ ಸೋಮಣ್ಣ ಅವ್ರು ಇದ್ರು, ಕೆಲವೊಂದು ಅವರು ಕನ್ನಡ ಒಂದು ವಿಚಾರಗಳಲ್ಲಿ ಕೆಲವೊಂದು ಸ್ಪಂದಿಸ್ತಾ ಇದ್ದಾರೆ. ಈಗ ನಮ್ಮ ರೈಲ್ವೆ ಮಂತ್ರಿ ಕೆ ಎನ್ ಸೋಮಣ್ಣ ಅವ್ರು ಅದಾರಲ್ಲ, ಅವರು ಪ್ರತಿಯೊಂದು ನಮ್ಮ ರಕ್ಷಣಾ ವೇದಿಕೆಗಳಿಗೆ ಯಾರು ಯಾವಾಗ ಹೋಗಿ ಏನ್ ಮನವಿ ಕೊಡ್ತೇವೆ ನಾವು ಅದಕ್ಕೆಲ್ಲ ಸ್ಪಂದಿಸಿ ಕೆಲವೊಂದು ಇಂಪ್ಲಿಮೆಂಟ್ ಅವರು ಮಾಡ್ತಾ ಬಂದಿದ್ದಾರೆ. ಇವರು ಏನು ಪುಣ್ಯಾತ್ಮ ಬಂದು ಬಿಜಾಪುರದ ಬೆಂಗಳೂರು ಹೋಗ್ಲಕ್ ಇನ್ನೂರಿಗೆ ರೈಲ್ವೆ ಆಗಿಲ್ಲ. ನಾವೇನೋ ತಿಳ್ಕೊಂಡಿದ್ದೇವೆ, ನಮ್ಮ ಲೋಕಸಭಾ ಸದಸ್ಯರು, ಮಂತ್ರಿಗಳು, ಕೇಂದ್ರ ಮಂತ್ರಿ, ರೈಲ್ವೆ ಮಂತ್ರಿನಾಗೇನಪ್ಪ ನಮಗ ಒಂದ್ 4-5 ಕಡೆ ಅನುಕೂಲ ಆಗುವಂತಂದ್ರೆ ರೈಲ್ವೆ ಆಗ್ಬೋದು ತಿಳ್ಕೊಂಡಿದ್ದೆ. ಬೆಂಗಳೂರಿಗೆ ಹೋಗ್ಲಕ್ಕೆ ಇನ್ನೂರಿಗೆ ನಮಗ್ ರೈಲ್ವೆ ಆಗಿಲ್ಲ. ಇಂಥ ಎಲ್ಲಾ ವಿಷಯಗಳು ಇಟ್ಕೊಂಡು ಇವತ್ತು ಏನ್ ನೈತಿಕ ಐತಿ ಮತ್ತೊಬ್ರಿಗೆ ಹೇಳಕ್? ಬರೀ ಅವ್ನಿಗೇನ್ ಚಾಳಿ ಏನಾಗ್ಬಿಟ್ಟದಂದ್ರ ಬರೇ ದೊಡ್ಡವ್ರಿಗೆ. ಈಗ ಏನಾಗ ಟಿ.ಎ. ನಾರಾಯಣಗೌಡ ಬಗ್ಗೆ ಮತ್ತು ರಕ್ಷಣಾ ವೇದಿಕೆ ಇದೊಂದು ಟ್ರೆಂಡ್ ಯಾರು ಹೆಚ್ಚು ಪ್ರಚಾರದಲ್ಲಿ ಜನಪ್ರಿಯ ಆಗಿ ಇಡೀ ನಾಡಿನಲ್ಲಿ ಯಾರು ಬಹಳ ಪ್ರಸಿದ್ಧವಾದಂತ ಸಂಘಟನೆ ಆಗ್ಲಿ, ಯಾವ ನಾಯಕ ಬಹಳ ಬೆಳ್ಳಕತ್ತನಂದಾಗ ಅವ್ನ್ ಟ್ರೆಂಡ್ ಒಳಗಿದ್ದ ಅವ್ನಿಗೆ ಒಟ್ಟು ಟೀಕೆ ಮಾಡಿ ತಾವು ಹೈಲೈಟ್ ಆಗ್ಬೇಕು, ನೆಗೆಟಿವ್ ಏನ್ರಿ ಮಾತಾಡಿ. ಈಗ ನೋಡ್ರಿ ಎಂತ ಹುಚ್ಚ, ಇಡೀ ನಾಡಿನಲ್ಲಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಯಾರು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿಲ್ಲ. ಇಡೀ ಜನತಾದಳದವರೇ ಹೇಳಿಲ್ಲ, ಯಾರು ಬಿಜೆಪಿ ಬಗ್ಗೆ. ಒಬ್ಬ ನಾಯಕರೇ ಒಬ್ಬನ ಯಾವ ವ್ಯಕ್ತಿ ಪ್ರಜ್ವಲ್ ರೇವಣ್ಣದು ರೇಡ್ ಹಾಕಿದ ನಂತರ ಅದ್ರ ಬಗ್ಗೆ ಅವ ಬೆಂಬಲ ನೀಡ್ತಾನಂದ್ರ ಈ ರೀತಿ ಒಂದು ಬೆಂಬಲ ಅಂದ್ರೆ ಮತ್ತ ಬೆಂಬಲ ನೀಡ್ದಂಗೆ ಆಗ್ಬಿಡ್ತದ. ಈ ರೀತಿ ಒಬ್ಬರೇ ಎಲ್ಲದ ಪತ್ರಿಕೆ ನಾವು ಯಾವ ವ್ಯಕ್ತಿನೂ ಕೂಡ ಪ್ರಜ್ವಲ್ ರೇವಣ್ಣ ಹಾಕಿದ್ದು ತಪ್ಪೈತಿ ಅಂತ ಹೇಳಿ ಯಾರು ಅದ್ರ ಬಗ್ಗೆ ಮಾಡಿಲ್ಲ. ಇದೇನಾದ್ರು ಇಂಥವ್ರಿಗೆ ಬೆಂಬಲ ನೀಡ್ತಾನ ಅಂದಾಗ ಇವೆಲ್ಲ ಸಿಡಿ ಕಂಪನಿ ಎಲ್ಲ ಒಂದು ಸಂಘಟನೆ ಮಾಡೋಕೆ ಅಸೋಸಿಯೇಷನ್ ಮಾಡ್ಕೋಬೇಕು ಇವ್ರು. ಹಾಗೆ ಇವನು ಏನದಾನ ಮತ್ ಇನ್ನೊಂದು ಪ್ರಜ್ವಲ್ ರೇವಣ್ಣ ಅದು ಹಾಕಿದ್ ಹಂಗದ, ಹಿಂಗೈತಿ, ರಾಜಕೀಯ ಐತಿ, ಅದು ಬಿಡದಿ ಸಲುವಾಗಿ ಮಾಡ್ಲಕತ್ತಾರ. ಅದು ಅಂದ್ರೆ ಇಂಡೈರೆಕ್ಟ್ಲಿ ಅವನಿಗೆ ಬೆಂಬಲ ಕೊಟ್ಟಂಗ ಆಗ್ತದೆ ಈ ರೀತಿ ಹೇಳಿದ್ರೆ. ಇಂಥವ್ರಿಗೆ ಇಡೀ ರಾಜ್ಯದಲ್ಲ, ಇಡೀ ರಾಷ್ಟ್ರದಲ್ಲಿ, ಇಡೀ ವಿಶ್ವದಲ್ಲಿ ಅಂತ ಒಂದು ಹಗರಣಗಳು ಮಾಡಿ ಒಳಗ್ ಹೋದಂತ ಆರೋಪಿಗಳ ಬಗ್ಗೆ ಬೆಂಬಲ ನೀಡ್ತಾರ ಅಂದ್ರ ಇವ್ನು ಎಷ್ಟ್ ನೈತಿಕ ಮತ್ತೆ ಎಷ್ಟೇ ಇವ್ನ ಐತೆ ಅನ್ನೋದು ಇದ್ರ ಮೇಲೆ ಇವತ್ತು ವಿಚಾರ ಮಾಡ್ಬೇಕಾಗ್ತದೆ. ಅದ್ರ ಜೊತೆಗೆ ಏನದ ನಿಮ್ಗೆ ಏನು ನೈತಿಕತೆ ಇಲ್ಲ. ಈಗ ಮೊನ್ನೆ ಸೋಮಣ್ಣ ಅವರು ನಡುವೊಂದು ಯಾವ್ದೋ ಮತ್ತೆ ವೈರಲ್ ಆಗಿತ್ತು TV9 ಒಳಗ. ಈ ಸೋಮಣ್ಣ ರೈಲ್ವೆ ಮಂತ್ರಿ ಅವರು ಇವಂದವ್ರು ವಾಕ್ಸಮರ ಆಗುವಾಗ ಅವ್ರು ಕೇಳಿದ್ರು ಮೊನ್ನೆ ಒಂದು 2-3 ದಿವಸ ಹಿಂದ್ ಮತ್ತೆ ವೈರಲ್ ಆಗಿತ್ತು. ಅದು ವಾಜಪೇಯಿ ಪ್ರಧಾನಮಂತ್ರಿ ಆಗುವ ಸಮಯದಲ್ಲಿ ನೀ ಎಷ್ಟು ರೊಕ್ಕ ತಗೊಂಡೆಪ್ಪ ಅಂತ ಕೇಳಿದ್ರು. ಅದಕ್ಕೆ ನಿಂತ ಉತ್ತರ ಕೊಡ್ಬೇಕಾಗಿತ್ತು ಅವ್ರಿಗೆ. ಅಲ್ಲಿ ಏನ್ ಹೇಳ್ತಾರ, ಪ್ಯಾಪ್ ಮಾಡ್ಕೋತ ಬರೀ ಇಲ್ಲ ಹಂಗ ಹಿಂಗ ಅಂದ್ರೆ ಪುನಃ ಹೇಳ್ಬೇಕಾಗಿತ್ತು, ನಾವು ರೊಕ್ಕ ತಗೊಂಡಿಲ್ಲ, ಅದು ಸಿದ್ಧ ಮಾಡು, ಇಲ್ಕ ನೀರ್ ರಾಜೀನಾಮೆ ಕೊಡು, ನಾ ರಾಜೀನಾಮೆ ಕೊಡ್ತೀನಿ, ನಾನು ರಾಜಕೀಯ ನಿವೃತ್ತಿ ಅಂತ ಹೇಳ್ಬೇಕು. ಅವಾಗ ಇವೆಲ್ಲ ನಾಟಕ ಕಂಪನಿ ಬಿಡೋಪ. ಅದಕ್ಕಾಗಿ ಏನದ ಎಲ್ಲಾ ಜನರಿಗೆ ನೀವು ಇತಿಹಾಸ ಗುರ್ತದ. ಈ ಹೋಗಿದ ಸಂಘಟನೆಗಳ ಮೇಲೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಏನೇನ್ ಮಾಡ್ಲಾಕತ್ತೇವೋ ಏನಿಲ್ಲ. ಇವತ್ತು ರೈಲ್ವೆದಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂತದೊಂದು ಏನಾದ್ರೂ ಒಂದು ಕಾರ್ಯ ಇವತ್ತು ಆಗಿದ್ರೆ ನಮ್ಮ ಹೋರಾಟದ ಪ್ರತಿಫಲ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಏನ್ ಹೋರಾಟ ಮಾಡಿದ್ವಿ ಅದರ ಪ್ರತಿಫಲದಿಂದ ಇವತ್ತು ರೈಲ್ವೆ ಪರೀಕ್ಷೆಯಲ್ಲಿ ಏನ್ ಹಿಂದಿ ಇಂಗ್ಲಿಷ್ ಪರೀಕ್ಷೆ ಏನಿತ್ತು ಅದು ಏನಾದ್ರ ಕನ್ನಡದಲ್ಲಿ ಮಾಡುವಂತದ್ದು ಏನಾದ್ರೂ ಕೆಲಸ ಇವತ್ತು ಆಗಿದ್ರೆ ಅದು ನಮ್ಮ ಹೋರಾಟದ ಪ್ರತೀಕ. ಅದ್ರ ಜೊತೆಗೆ ಇವತ್ತು ಎಷ್ಟೆಷ್ಟು ಸಲ ಹೋರಾಟಗಳು ಕರ್ನಾಟಕದಲ್ಲಿ ಆಗ್ಯಾವ, ಯಾವ ಸಂದರ್ಭದಲ್ಲಿ ಜೈಲ್ ಹೋಗ್ಯಾರ ಅಂದ್ರ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ನಾವು ಕಾರ್ಯಕರ್ತರು ಇವತ್ತು ಜೈಲಿಗೆ ಹೋಗಿದ್ದ ವಿಷಯ. ಬೇರೆ ಪಕ್ಷದ ಇದ್ದಾಗ ನಾವ್ ಎಂದೂ ಜೈಲಿಗೆ ಹೋಗಿಲ್ಲ. ಬೇರೆ ಸರ್ಕಾರ ಇದ್ದಾಗ ನಾವು ಜೈಲಿಗೆ ಹೋಗಿದ್ದೇ
ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲರೂ ಜೈಲಿಗೆ ಹೋಗಿದ್ದು. ಎಸ್ ಎಂ ಕೃಷ್ಣ ಇದ್ದಾಗ ಎರಡೂವರೆ ತಿಂಗಳು ಏನದ ಇದೇ ಕಾವೇರಿ ಇಶ್ಯೂ ಒಳಗ ನಮ್ಮ ನಾರಾಯಣಗೌಡರು ಪರಪ್ಪ ನಗರದಲ್ಲಿ ಅವರ ಮೊದಲೇ ಮಗು ಏನದ ಅವ್ರು ಹುಟ್ಟುವಂತ ಸಂದರ್ಭದಲ್ಲಿ ಕೂಡ ಅವ್ರು ಜೈಲು ಹೋಗಿದ್ರು. ಅಂತ ಒಂದು ಖುಷಿ ಪಡುವಂತ ಸಂದರ್ಭದಲ್ಲಿ ಕೂಡ ಇವರು ನಾಡ ನುಡಿಗಾಗಿ ಮತ್ತು ಜಲಕ್ಕಾಗಿ ಈ ನಾಡಿನ ನನ್ನ ಮಗು ಬಹಳ ಮಹತ್ವ ಅಲ್ಲ, ನನ್ನ ನಾಡಿನ ಜನ ಬಹಳ ಮಹತ್ವ ಅಂತ ಹೇಳಿ ಅವರು ಜೈಲಿಗೆ ಒಂದ್ 2.5 ತಿಂಗಳು ಇಂತ 70 ಕೇಸ್ ನಮ್ಮ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಮಾಡಿದ. ಇದು ಯಾಕಂದ್ರ ಇದು ಯಾವುದೇ ಒಂದು ಕ್ರಿಮಿನಲ್ ಮಾಡಿ ಅಥವಾ ಏನಾದ್ರೂ ಈಗ ಹೋಗ್ಯಾರಲ್ಲ ಬಹಳಷ್ಟು ಜನ ಅಂತ ಕೇಸ್ ಅಲ್ಲ. ಇವನಂಗ ಪಾಜಲ್ ಮಾತಾಡಿ ಏನೇ ಕೇಸ್ ಹಾಕುತ್ತಾನಲ್ಲ, ಕೇಸ್ ಹಾಕೋದು, ಅಲ್ಲಿ ವಕೀಲರಿಗೆ ಅಲ್ಲಿ ರೊಕ್ಕ ಕೊಡುದು, ಹೋಗಿ ಅಲ್ಲಿ ಮತ್ತೊಂದ್ ಸ್ವಲ್ಪ ಸ್ಟೇ ತಗೊಳ್ಳೋದು, ಮತ್ ಇಲ್ಲಿ ಬಂದು ಪಾಜಲ್ ಮಾತಾಡುದು. ಇವನಂಗ ಏನದ ಇಲ್ಲಿ ಹೆಣ್ಮಕ್ಳ ಮೇಲೆ ಗುಲಾಲ ಹಾರಿಸಿ ಕೋಲ್ಹಾಪುರ್ಗೆ ಓಡ್ ಹೋಗುವಂತದ್ದು ನಾವೆಂದು ಹೋರಾಟಗಾರರು ಎಂದು ಕೇಸ್ ಆ ರೀತಿ ಅಂತ ಕೇಸ್ ಹಾಕೊಂಡಿಲ್ಲ. ಕೋಲ್ಹಾಪುರ್ ಜೈಲ್ದಿಂದ ಮೆತಿನ್ ಇವರು SP ಅವರು ತಗೊಂಡ್ ಬಂದ್ರು ಲಾಜ್ ಒಳಗೆ ಹೋಗಿ ಹೊಕ್ಕೊಂಡಿದ್ದೇವ. ಅವಾಗ ಗಾಂಧಿ ಚೌಕ್ ಒಳಗ ಹೆಣ್ಮಕ್ಳ ಮೇಲೆ ಗುಲಾಲ್ ಹಾರಿಸಿದ್ದ ಇವ ಮೋದಿಯವರು ಪ್ರಧಾನಿ ವಿಜಯೋತ್ಸವ ಆ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಗುಲಾಲ್ ಮುಂದ್ ಸ್ವಲ್ಪ ಅಲ್ಲಿ ಘರ್ಷಣೆ ಆಯ್ತು. ಘರ್ಷಣೆ ಆದ ಮುಂದ್ ಸ್ವಲ್ಪ ಕೋಮುಗಲ್ಭೆ ಆಗುವಂತ ಸಂದರ್ಭ ಇದಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡುದು, ಅಲ್ಲಿ ಆ ಕಡೆ ಕೆಲವೊಬ್ರಿಗೆ ಈ ಕಡೆ ಕೆಲವೊಬ್ರಿಗೆ ಒಳಗ್ ಹಾಕಿದ್ರು. ಇವ ಏನದ ಎಲ್ಲಾ ಕಾರ್ಯಕರ್ತರಿಗೆ ಜಗಳ ಹಚ್ಚಿ ಕೋಲ್ಹಾಪುರ್ ಲಾಜ್ ಒಳಗೆ ಹೋಗಿ ಡೊಕ್ಕೊಂಡ್ ಕೂತಿದ್ದ. ಓಡಿ ಹೋಗಿ ರಾತ್ರಿ ಅವು ಕಾರ್ಯಕರ್ತರಲ್ಲಿ ಏನ್ ಮಾಡ್ಬೇಕು ಅಂತ ಅವನ ಜೊತೆ ಇದ್ದವ್ರೆಲ್ಲಾರು ಅವಾಗ ಹೋಗಿ ತಗೊಂಡ್ ಬಂದು ಅಂತ ಕೇಸ್ ಹಾಕೊಂಡ. ಇಲ್ಲಿ ಏನದ ಪಾಜಲ್ ಯಾವ್ದಾರ ಏನ್ರಿ ಮಾತಾಡುದು, ಬರೀ ಸಾಬ್ರು ಪಾಕಿಸ್ತಾನ ಇದು ಬಿಟ್ರೆ ಅವನಿಗೆ ಏನೂ ಬರುದಿಲ್ಲ. ಬ್ಯಾರೆ ಏನ್ರಿ ಒಂದ್ ದಿವ್ಸರೇ ನಾಡಿನ ಬಗ್ಗೆ, ನಾಡಿನ ಕನ್ನಡ ಭಾಷೆ ಬಗ್ಗೆ, ಜಲದ ಬಗ್ಗೆ, ನೆಲದ ಬಗ್ಗೆ ಯಾವ್ದ್ರು ಈ ಮಹಾರಾಷ್ಟ್ರ MS ದವ್ರ ಬಗ್ಗೆ ಏನಾರ ಒಂದ್ ದಿವ್ಸ ಬೆಳಗಾವಿ ಏನಾರ ಮಾತಾಡ್ಯಾರ. ಅಲ್ಲಿ ಯಾವ MS ದವರು ಕರಾಳ ದಿನ ಆಚರಿಸ್ತಾರ November 1 ದಿವಸ. ಇಲ್ಲಿ ಬೆಳಗಾವಿ ಒಳಗ ಅಲ್ಲಿ ಸಾಕಷ್ಟು ನಮ್ಮ ಕನ್ನಡಿಗರ ಬಗ್ಗೆ ಅವಮಾನ ಮಾಡ್ತಾರ. ಅವು ಇಂಥವೆಲ್ಲಾ ವಿಚಾರಗಳ ಬಗ್ಗೆ ಒಂದ್ ದಿವ್ಸ ಒಂದ್ ಶಬ್ದರೇ ಇವ ನಮ್ಮ ಕನ್ನಡಿಗರ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ, ಕನ್ನಡದ ನೆಲ ಜಲದ ಬಗ್ಗೆ ಏನಾದ್ರು ಹೋರಾಟ ಮಾಡ್ಯಾನ, ಏನ್ ಹೇಳ್ಯಾನ ಏನ್ ದಿವ್ಸ ರೀ. ಇವ್ನಿಗೆ ಏನ್ ನೈತಿಕತೆ ಇದೆ ನಮ್ಮ ರಕ್ಷಣಾ ವೇದಿಕೆ ಬಗ್ಗೆ ಇವನಿಗೆ ಟೀಕೆ ಮಾಡ್ಲಿಕ್ಕೆ? ಅದಕ್ಕಾಗಿ ಇವತ್ತು ಅದೇ ನಮ್ಮ ನಾರಾಯಣಗೌಡರು ಏನ್ ಹೇಳಿದ್ರು ನಿನ್ನೆ TV ಚಾನಲ್ ಅಂತ ಬೀದಿ ನಾಯಿ ನಾನು ಉತ್ತರ ಕೊಡುದಿಲ್ಲ, ನಮ್ಮ ಕಾರ್ಯಕರ್ತರು ಅದ್ರ ಬಗ್ಗೆ ತಕ್ಕ ಉತ್ತರ ಕೊಡ್ತಾರ. ಅಂತ ಸಂದರ್ಭ ಬಂದಾಗ ಅವ್ರು ನಮ್ಮ ಕರಿವೆ ಕಾರ್ಯಕರ್ತರು ಇದ್ದಾರ ಎಲ್ಲಾ ಕಡೆ ರಾಜ್ಯ ತುಂಬಾ. ಅಂತ ಇವನಿಗೆ ಏನದ ಇಂಥವೆಲ್ಲ ಸಣ್ಣ ಪುಟ್ಟ ಏನಾರ ಬೀದಿ ನಾಯಿಗಳಿಗೆ ಉತ್ತರ ಕೊಡೋದು ನಂದು ಯೋಗ್ಯತೆ ಅಲ್ಲ ಅಂತ ಹೇಳಿ ಅವರು ಇಂಥ ವ್ಯಕ್ತಿಗೆ ನಿರ್ಲಕ್ಷ್ಯ ಮಾಡ್ಬಿಟ್ರು ನಿನ್ನೆ. ಈಗಾಗಲೇ ನಮಗೂ ಸ್ವಲ್ಪ ನಾಚಿಕೆ ಬರ್ಲಾಗ್ತದ. ಏನಪ್ಪಾ ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ನಗರ ಶಾಸಕ ಇದ್ದಪ್ಪ ಅವ್ನಿಗಿಷ್ಟು ಕೀಳು ಮಟ್ಟದಿಂದ ನೆಗ್ಲೆಕ್ಟ್ ಮಾಡ್ಬಿಟ್ಟಲ್ಲ. ನಮ್ಗೆ ಒಂದ್ ಸ್ವಲ್ಪ ಮನಸ್ಸಿಗೆ ಇದು ಅನಿಸ್ತದ ಇವನ್ ಹೇಳಿದಕ್ಕ ಆ ರೀತಿ ಹಿಂಗ ಆಗುದಕ್ಕ. ಆದ್ರೆ ಈಗ ನಮಗೂ ಏನದ ಏನೇ ಇರ್ಲಿ ಬಿಜಾಪುರ ಶಾಸಕ ಅಂದ್ರ ನಮ್ ಶಾಸಕ. ಈಗ ಅವ್ನಿಗೆ ಏನ್ರಿ ಯಾರ್ರಿ ಅಂದ್ರ ನಮಗೂ ಸ್ವಲ್ಪ ಇದು ಆಗ್ತದ. ನಮ್ ಬಿಜಾಪುರ ನಗರಕ್ಕೆ ಜನರಿಗೆ ಅಂದಾಗ ಇಷ್ಟು ಕೀಳು ಮಟ್ಟಕ್ಕೆ ನೆಗ್ಲೆಕ್ಟ್ ಮಾಡ್ಬಿಟ್ರ ನಮ್ ರಾಜ್ಯಾಧ್ಯಕ್ಷ. ಯಾವ್ದು ಬೀದಿ ನಾಯಿ ಐತಿ ಅದ್ರ ಬಗ್ಗೆ ಏನ್ ಕೇಳ್ತಾರೆ ಹೇಳ್ರಿ. ಏನ್ ಮತ್ತೊಬ್ಬ ಯಾರು ಒಳ್ಳೆ ನಾಯಕರ ಬಗ್ಗೆ ಕೇಳ್ರಿ ಅಂತ ಹೇಳ್ಬಿಟ್ರು ನಿನ್ನೆ. ಈ ರೀತಿ ಶಬ್ದ ಬರ್ಲಾಕತ್ತಾವಂದ್ರ ಇದು ಬಹಳ ನಾಚಿಗೇಡ್ ಸಂಗತಿ. ಅದಕ್ಕಾಗಿ ಯತ್ನಾಳಗೆ ಮತ್ತೊಮ್ಮೆ ನಾನು ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀನಿ. ಯಾವುದೇ ಒಂದು ಸಂಘಟನೆ ಬಗ್ಗೆ ಇದು ನಾನು ಈಗಾಗಲೇ ಹೇಳಿದ ಹಾಗೆ TA ನಾರಾಯಣಗೌಡರು 80 ಲಕ್ಷ ನೋಂದಾಯಿತ ಸದಸ್ಯ ಇರುವಂತ ಒಂದು ದೊಡ್ಡ ಸಾಮ್ರಾಜ್ಯ ಏಕೈಕ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ನೇತೃತ್ವದಲ್ಲಿ ಐತಿ. ಇದು ಪ್ರತಿಯೊಂದು ಸಂದರ್ಭದಲ್ಲಿ ಏನೇ ನಾಡಿಗೆ ಅನ್ಯಾಯ ಆದಾಗ, ನಾಡಿನ ಯುವಕರಿಗೆ ಉದ್ಯೋಗ ವಿಷಯದಲ್ಲಿ ಆಗ್ಲಿ ಅಥವಾ ಇನ್ನಿತರ ಪ್ರತಿಯೊಂದು ಭಾಷೆ ವಿಷಯದಲ್ಲಿ ಆಗ್ಲಿ, ಜಲದ ವಿಷಯ ಆಗ್ಲಿ, ನೆಲದ ವಿಷಯಗಳು ಬಂದಾಗ ಮೊದಲಿಗೆ ಸರ್ಕಾರಕ್ಕೆ ಕಿವಿ ಹಿಂಡುವಂತ ಕೆಲಸ ಮಾಡುವುದೇ ನಾರಾಯಣಗೌಡರು. ಅದಕ್ಕಾಗಿ ಇವತ್ತು ಮತ್ತೊಮ್ಮೆ ಈ ಏತನಾಳಗ ನಾ ಏನ್ ಹೇಳುದಂದ್ರ, ನೀವು ಸ್ವಲ್ಪ ಎಲ್ಲಾ ಕಡೆ ಹೆತ್ಕೋತ್ ತಿರುಗಿಡೋದು ಬಂದ್ ಮಾಡು, ಇದು ಸರಿಯಲ್ಲ. ಯಾಕಂದ್ರ ಇದು ನಮ್ದು ಮರ್ಯಾದೆ ಹೊಂಟದ. ನೀ ಏನ್ ಹೇಳ್ತಿ ಬಿಜಾಪುರ ಶಾಸಕ ಹಿಂಗದ, ಯಾಕೆ ನಾವೆಲ್ಲಾ ಜಿಲ್ಲಾಧ್ಯಕ್ಷರು ಫೋನ್ ಹಚ್ಚಿರ ಕೆಲವರಲ್ಲಿ ಏನ್ರಿ ಅವ ಬಿಜಾಪುರ್ಗೆ ಹ್ಯಾಂಗ್ರಿ ಆರಿಸ್ತಿರ್ತಾರ ಅವನಿಗೆ ದಡ್ಡ ನನ್ನ ಮಗನಿಗೆ ತಂದ್ರು. ಅವ್ರು ಹ್ಯಾಂಗ್ರಿ ತರ್ತಾರ ಅವ್ನಿಗೆ ಇಂಥ ದಡ್ಡ ಏನು ವಿಷಯ ಗೊತ್ತಿಲ್ಲ, ಏನು ಇದು ಗೊತ್ತಿಲ್ಲ, ಮತ್ ಬಾಯಿಗೆ ಬಂದು ಏನ್ ಹೇಳ್ಬಿಡ್ತಾನಲ್ಲ ಅಂತಂದ್ರು. ನಾವಂದೇ ಇಲ್ಲ, ಅವ್ನ್ ಮೊದ್ಲೇನೆ ಅವ್ನ ಸ್ಕ್ರೂ ಲೂಸ್ ಆಗ್ಯಾವ,
ಅದ್ರ ಹೊರಗೆ ಹಾಕ್ಯಾರ ಪಾರ್ಟಿನ ಮತ್ತೊಂದ್ ಸಲ ಹುಚ್ಚಿಸ್ರು ಮಾಡ್ಲಕತ್ತಾನ. ಅವ್ನಿಗೆ ಏನೂ ಇಲ್ಲ. ಬಾಳ ಅದ್ರಾಗ ಏನಾಗ್ಬಿಟ್ಟದ, ಮಾಧ್ಯಮದವ್ರಿಗೆ ಮತ್ತು ನಾಯಕರು ಎಂಟರ್ಟೈನ್ಮೆಂಟ್ ಗಿರಾಕಿ ಆಗ್ಬಿಟ್ಟದ. ಅದಕ್ಕೆ ನಾ ಏನ್ ಮಾಡಿದ್ದೆ, ಇದು ಎಂಟರ್ಟೈನ್ಮೆಂಟ್ ಗಿರಾಕಿ ಐತಿ, ಇವನ್ ಬಗ್ಗೆ ಏನು ಹೇಳಬಾರ್ದು ಅಂತ ಹೇಳಿ ಬಿಟ್ಟಿದ್ದೆ ನಾ. ಇವತ್ತು ಸಂಘಟನೆ ಬಗ್ಗೆ ಟೀಕೆ ಮಾಡಿದ್ರಿಂದ ಅನಿವಾರ್ಯವಾಗಿ ಹೇಳ್ಬೇಕಾಗ್ಯದ. ನಾವು ಏನದ ಬೆಂಬಲ, ನೈತಿಕ ಬೆಂಬಲ ಕೊಟ್ಟೆವು ಮೊಟ್ಟ ಮೊದಲಿಗೆ. ಅದ್ರಾಗ ಏನಾಗ್ಬಿಡ್ತದ, ವಾಟಾಳ್ ನಾಗರಾಜ್ ಒಂದು ಏನದ, ಅವ್ರು ಒಳ್ಳೆಯವರು, ಹಿರಿಯ ಹೋರಾಟಗಾರ, ಅವ್ರ ಬಗ್ಗೆ ನಮ್ದು ಅಭಿಮಾನ, ಅಪಾರ ಗೌರವ ಇದೆ ಅವ್ರ ಮೇಲೆ. ಆದ್ರೆ ಅವ್ರದ್ದು ಒಂದೇನ್ ನಮ್ದು ಒಂದು ಇದು ಏನಂದ್ರ, ಅವ್ರು ಪ್ರತಿಯೊಂದು ವಿಷಯಕ್ಕ ಬಂದ್ ಅಂತ ಹೇಳ್ಬಿಡ್ತಾರ. ಬಂದ್ ಅನ್ನೋದಕ್ಕೂ ಮನೆಯಿಂದ ಹೊರಗೆ ಬರೋದಕ್ಕೆ ಪಟ್ನೆ ಪೊಲೀಸ್ ಹಿಡಿದು ಬಿಡ್ತಾರ, ಕಲಾಸ ಅದ್ ಮುಗಿದ್ ಬಿಡ್ತ ಕೆಲಸ. ಬಂದ್ರು ಇಲ್ಲ, ಹೋಯ್ತು, ಎಲ್ಲಾನು ಹೋಯ್ತದ. ಅದು ತಾನೇ ಬಾಯಿಗೆ ನಿನ್ನೆ ಆ ಗಂಪ್ಲಸ್ ಪಟ್ಟಿ ಕಟ್ಕೊಂಡು ಕೂತ್ ಹೊರಗೆ ಬಂದ್ಬಿಟ್ರ ಅವ್ರಿಗೆ. ಮುಂದದು ಬಂದ್ ಅಂದ್ರ ಅದಕ್ಕೊಂದು ಇದು ಬೇಕಲ್ಲ. ಬಂದ್ ಅಂದ್ರ ಕೊನೆ ಅಸ್ತ್ರ ಅದು ಸರ್ಕಾರದ್ದು. ಈಗ ನಾವು ಬಂದಕ್ಕೆ ಯಾಕೆ ನಾವು ಬೆಂಬಲ ಮಾಡುದಿಲ್ಲ ಅಂದ್ರ, ಬಹಳಷ್ಟು ಈಗ ಏನಾಗ್ಬಿಡ್ತಾವ, ಇಡೀ ಸರ್ಕಾರಕ್ಕಾಗ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಬಂದ್ ಮಾಡೋದ್ರಿಂದ ಇದು ಅಲ್ಲ, ಪರಿಹಾರ ಅಲ್ಲ. ಇದು ಕೊನೆ ಅಸ್ತ್ರ ಅಂದ್ರೆ ಬಹಳಷ್ಟು ಇದು ಅದಾವ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸರ್ವ ಪಕ್ಷ ಸಭೆ ಕರೆದ್ರು ಇದೇ ಕಾವೇರಿ ಇಶ್ಯೂ ಸಲಾಗ. ಎಲ್ಲ ಮಾಜಿ ಮುಖ್ಯಮಂತ್ರಿಗಳು, ಪಕ್ಷದ ಎಲ್ಲ ವಿವಿಧ ಪಕ್ಷದ ಅಧ್ಯಕ್ಷಗಳು, ಎಲ್ಲ ಎಂಪಿಗಳು ಕರೆಸಿ ಅದ್ರ ಬಗ್ಗೆ ಅವ್ರು ಸವಿಸ್ತಾರವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಏನ್ ಮಾಡ್ಬೇಕು ಅನ್ನೋದು ಅವ್ರು ನಿರ್ಣಯ ಮಾಡ್ಕೊಂಡ್ರು. ಅಂದ್ರೆ ಇದಕ್ಕೆ ಕಾನೂನಾತ್ಮಕವಾಗಿ ನಾವು ಇದಕ್ಕೆ ಹೋರಾಟ ಮಾಡೋಣ ಅಂತ ಹೇಳಿ ಒಂದು ನಿರ್ಣಯ ತಗೊಂಡ್ರು. ಎಲ್ಲ ಸರ್ವ ಪಕ್ಷದವ್ರು ಕೂಡ ನಿರ್ಣಯ ತಗೊಂಡ್ರು ಹೋದ 15 ದಿವಸದಿಂದ ಇಲ್ಲಿ ದಿಲ್ಲಿ ಒಳಗೆ. ಮತ್ ಯಾರು ತಪ್ಪಿಸಿಲ್ಲವ. ಕುಮಾರಸ್ವಾಮಿ ಅವರು ಅದಾರ, ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ, ಎಲ್ಲ ಪಕ್ಷದ ಸಂಸದರು ಅದಾರ, ಅಲ್ಲಿ ಎಲ್ಲ ಪಕ್ಷದ ಅಧ್ಯಕ್ಷರು ಅದಾರ, ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಅದಾರ. ಎಲ್ಲರೂ ಅಲ್ಲಿ ಎಲ್ಲ ಒಂದು ನಿರ್ಣಯ ತಗೊಂಡಾರ. ಈಗೇನದ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಹಾಕಿದ್ದಾರ, ನಡೆದು ಅದ್ರ ಬಗ್ಗೆ. ಈಗಾಗಲೇ ಮಳಿನೂ ಬರ್ಲಾಕತ್ತ ಇದು, ಅದು ಜಲಾಶಯ ಒಳಗೆ ಇದು ಆಗ್ಲಕತ್ತ. ಇಂಥದ್ರಾಗ ಬಂದ್ ಮಾಡ್ಬಿಟ್ವಿ ಅಂದ್ರ ಅದಕ್ಕೆ ಒಂದು ಪರ್ಯಾಯ ಅಲ್ಲ ಅಂತ ಹೇಳಿ ನಾವೇನ್ ಮಾಡಿವಿ, ನೈತಿಕ ಬೆಂಬಲ, ಹೋರಾಟಕ್ಕೆ ಬೆಂಬಲ ಇದ್ದೇ ಇರ್ತದ. ಯಾಕಂದ್ರೆ ಒಬ್ಬ ನಾಡಿನ ಬಗ್ಗೆ ಅಥವಾ ಒಂದು ಯಾವ್ದೋ ಒಂದು ನೀರಿನ ಬಗ್ಗೆ ಒಬ್ಬ ಹಿರಿಯ ಹೋರಾಟಗಾರ ಒಬ್ಬ ಕರೆ ಕೊಟ್ಟನ ಅಂದ್ರೆ ನಾವು ಕೂಡ ನೈತಿಕ ಬೆಂಬಲ ನೀಡಬೇಕಾಗ್ತದೆ ಮಾಡಿವಿ. ಅದ್ರ ಬಂದ್ ಮಾಡ್ಲಿಕ್ಕೆ ನಾವು ಎಂದೂ ಇದು ಮಾಡಿಲ್ಲ. ಅದಕ್ಕೆ ಮತ್ತೊಮ್ಮೆ ಹೇಳ್ತೀನಿ, ನೀವೊಂದೊಂದು ಇದ್ರಾಗ ಯಾಕೆ ಮತ್ತೊಮ್ಮೆ ಹಿಂಗೊಮ್ಮೆ ಹೋದ್ಸಲಾನೇ ಮತ್ತೊಮ್ಮೆ ಹೇಳ್ಬೇಕಾಗ್ತದೆ. ಈಗ ಇನ್ನೊಮ್ಮೆ ನಾವು ಬಂದ್ ಮಾಡ್ಲಕ್ಕ ಕಾಲ್ ಮಾಡಿದಾಗ ಕಾವೇರಿ ಅದೇ ನಮಗೇನ್ ಸಂಬಂಧ, ಅದು ನೀವ್ಯಾಕೆ ಇಲ್ಲಿ ಬಂದ್ ಮಾಡಿ, ಯಾರು ಬಂದ್ ಮಾಡ್ತೀರಿ ನಾವು ನೋಡ್ತೀನಿ ಅಂತ ಹೇಳ್ಬಿಟ್ಟ. ಅದಕ್ಕೆ ನಾವು ಮತ್ ಸವಾಲ್ ಸ್ವೀಕಾರ ಮಾಡ್ಬೇಕಾಯ್ತು, ಅನಿವಾರ್ಯ ಆಯ್ತು ನಮಗ. ಯಾಕಂದ್ರೆ ನಾವು ಈಗ ಇವ ಬಂದ್ ಮಾಡಿಬಿಟ್ರೆ ನನಗ ಅಂಜಿ ಬಂದ್ ಮಾಡಿಲ್ಲ ಅಂತ ಹತ್ತಿದ. ಅದಕ್ಕೆ ನಾವೇನ್ ಮಾಡಿದ್ವಿ, ಆಯ್ತು ನಾವು ಬಂದ್ ಮಾಡ್ತೀವಿ, ಏನ್ ಮಾಡತ್ತೇಳಿ ನಾವು ಬಂದ್ ಕಾಲ್ ಮಾಡಿದೆವು. ಕಾಲ್ ಮಾಡಿ ಅವ್ರ ಆಫೀಸ್ ಮುಂದೆ ಅವಂದೇ ಪುತ್ಳಿ ಸುಟ್ಟಿದೆವು ನಾವು. ಏನ್ರಿ ಅವಂದು ಪುತ್ಳಿ ಮಾಡಿ ಇದು ಮಾಡಿ ಸತ್ತ ಅವ್ನ ಗೇಟ್ ಮುಂದೆ ಹೋಗಿ ಅವ್ನ ಬೋರ್ಡ್ ಮುಂದೆ ಅದು ದೊಡ್ಡ ಎಲ್ಲ ತಾವ್ ಮಧ್ಯಮದವರೆಲ್ಲ ಬಂದಿದ್ರು ಅವಾಗ ಎಲ್ಲ ಇದು ಆಯ್ತು. ಅವಾಗ ಇದು ಮಾಡಿ ಇವ್ರು ನಮ್ಮ ಎಲ್ಲಿ ನಾವು ಸವಾಲ್ ಸ್ವೀಕಾರ ಮಾಡೋಣ ಎಲ್ಲ ಮಾರ್ಕೆಟ್ ಒಳಗೆ ಮೀಟಿಂಗ್ ಕರೆದು ಅವ್ರಿಗೆಲ್ಲರಿಗೆ ಕೈ ಮುಗಿದು, ಇಲ್ಲ ನೀವು ದಯಮಾಡಿ ಬಂದ್ ಮಾಡ್ಬೇಡ್ರಿ, ಗುಲಾಬ್ ಹೂವ ಕೊಡೋದು ಎಲ್ಲ ಈ ರೀತಿ ಹಿಂಗ್ ಮಾಡ್ಕೊಂಡು ಒಮ್ಮೆ ಬಂದ್ ಯಾಕೆ ಮಾಡ್ತಿರತ್ತಾರ, ಈಗ ಬಂದ್ ಮಾಡಿರ ಬೆಂಬಲ ಯಾಕೆ ಕೊಟ್ಲತ್ತ, ಈಗ ಹುಚ್ಚುಚ್ಚರಾಗಿ ಮಾತಾಡಿದ್ರಿಂದ ಅದಕ್ಕೆ ಏನಾಗ್ಬಿಟ್ಟದ, ಇದು ಹುಚ್ಚು ಹಿಡ್ಬಿಟ್ಟದ ಇವನಿಗೆ. ಅದಕ್ಕ ನಮ್ದು ಮರ್ಯಾದೆ ತೆಗಿಲಾಕತ್ತಾನ ಇಡೀ ರಾಜ್ಯೊಳಗ, ನಂದಂತೂ ಮರ್ಯಾದೆನೇ ಇಲ್ಲ. ಅದಕ್ಕೆ ಮತ್ತೊಮ್ಮೆ ಯತ್ನಾಳ್ ಅವರಿಗೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಚ್ಚರಿಕೆ ಕೊಡ್ತೀನಿ. ತಾವು ಏನದ ಮತ್ತೊಮ್ಮೆ ಏನಾದ್ರು ಇಂತ ಆಜಲ್ಲ ಇಂತ ಚಿಲ್ಲರ್ ಏನ್ರೆ ಮಾತಾಡಿದ್ರೆ ಅಂದ್ರ ನಿನಗೆ ತಕ್ಕ ನಾವು ನಮ್ಮ ಕಾರ್ಯಕರ್ತರಿಂದ ನಿನಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಏನ್ ಹೇಳಿದ್ದಾರೆ, ಕೃಷ್ಣೆಯ ಕುರಿತಾಗಿ ರಕ್ಷಣಾ ವೇದಿಕೆಯವರು ಧ್ವನಿ ಎತ್ತುವುದಿಲ್ಲ ಹಂಗ ಹೇಳಿದ. ಕೃಷ್ಣ ಕುರಿತಾಗಿ ಧ್ವನಿ ಎತ್ತಿದ್ದೀರಿ? ಇಲ್ಲ ಹಂಗ ಹೇಳಿಲ್ಲ ಅವರು. ಇಲ್ಲ, ಕೃಷ್ಣ ಬಗ್ಗುನು ನಾವ್ ನಾವೇ ಮಾಡ್ಯವಲ್ಲ ಹೋರಾಟ. ನಾರಾಯಣಗೌಡ ಕರ್ಕೊಂಡ್ಬಂದು ಕಾವೇರಿ ಮತ್ತು ಕೃಷ್ಣ ಈ ಕಾವೇರಿ ಮತ್ತು ಕೃಷ್ಣ ಈ ರಾಜ್ಯದ ನಮ್ಮ ನಾಡಿನ 2 ಕಣ್ಣಿದ್ದ ಹಾಗೆ ಅಂತ ಹೇಳಿ ನಮ್ ಕೆ ನಾರಾಯಣಗೌಡ ಸಾಕಷ್ಟು ಸಲ ಹೇಳ್ಯಾರ. ಮತ್ತ ಅದ್ರ ಬಗ್ಗೆನು ಬಹಳಷ್ಟು ಉದಾಹರಣೆಗಳು ಅದಾವ. ನಾವು ಕೃಷ್ಣ ಬಗ್ಗೆನು ಹೋರಾಟ ಮಾಡಿದ್ದೈತಿ ಮತ್ತು ಕಾವೇರಿ ಬಗ್ಗೆನು ಹೋರಾಟ ಮಾಡಿದ್ದದ. ಇವ್ರ ಏನ್ ಮಾಡಿ ಅದು ಬೇಕಲ್ಲ, ಇವ್ರು ನಿನ್ನೇನ್ ಹೇಳಿದ್ರು ಬಂದಕ್ ಬೆಂಬಲ ಇಲ್ಲ. ಇಲ್ಲಿ ಒಂದ್ ಪಾದಯಾತ್ರೆ ಮಾಡಿದ್ ಗುರ್ತೈತಿ ಏನ. ಈಗ ಅಧಿಕಾರ ಬಂದ ನಂತರ ಇವ್ರು MP ಇದ್ರು 2 ಸಲ ಏನು ಒಂದ್ ದಿವ್ಸ ಚಕಾರ ಶಬ್ದ ಎತ್ತಾರೇನ್ ಇವ್ರಲ್ಲಿ ಏನ್ರಿ ಒಂದು ಇದ್ರ ಬಗ್ಗೆ. ಆ ಕೇಂದ್ರ ಸರ್ಕಾರದಿಂದ ಮಲ್ತಾಯಿ ತಗೊಂಡಿ ರಾಜ್ಯಕ್ಕೆ ಆದಾಗ ಅಲ್ಲಿ ಬಾಯಿ ಎಲ್ಲ ಮುಚ್ಕೊಂಡೆ ಕೂತಿದ್ರಲ್ಲ, ಅಲ್ಲಿ ಹೋಗಿ ಒಂದ್ ದಿವ್ಸ ಏನ್ರ ಕೇಳ್ಯಾರನ ಅಲ್ಲಿ
ಈ ನಾಡಿನ ಬಗ್ಗೆ, ಕಾವೇರಿ ಬಗ್ಗೆ, ಕೃಷ್ಣ ಬಗ್ಗೆ ಏನ್ ಮಾತಾಡರಲ್ಲಿ? ಸರ್ ಯತ್ನಾಳ್ ಅವರು ಅಂದ್ರಲ್ಲ ನೀವು, ಯತ್ನಾಳ್ ಅವ್ರಿಗೆ ಕನ್ನಡ ಬಗ್ಗೆ ಕಾಳಜಿ ಇಲ್ಲ, ಹೋರಾಟ ಮಾಡಿಲ್ಲ ಅಂತ ಹೇಳಿ. ಈ ಎಷ್ಟೋ ಇಲ್ಲಿ ಆಂಗ್ಲ ಮಾಧ್ಯಮ ಸ್ಕೂಲ್ಗಳಲ್ಲಿ ಕನ್ನಡ ಸಬ್ಜೆಕ್ಟ್ ಅನ್ನ ಸ್ಪೆಷಲ್ ಸಬ್ಜೆಕ್ಟ್ ಆಗಿ ಇಟ್ಕೊಂಡಾರ. ಇಲ್ಲಿ ಎಷ್ಟೋ ಇಂಗ್ಲಿಷ್ ಬೋರ್ಡ್ ಅದ, ಅದ್ರ ಬಗ್ಗೆ ನಿಮ್ಗೆ ಗಮನಕ್ಕೂ ಐತಿ, ದಿನ ಹೋಗಾಗ ಬರಾಗ ನೋಡ್ತೀರಿ. ನೀವು ಯಾವಾಗ ಹೋರಾಟ ಮಾಡಿರಿ? ನಾವು ನೋಡ್ರಿ, ನಾವು ಅಧಿಕಾರಿಗಳಿಗೆ ನಾವು ಹೇಳೇವ್ ಏನ ಅಧಿಕಾರಿಗಳಿಗೆಲ್ಲ ಇಲ್ಲ, ಏನ್ ನಾವ್ ಹೋರಾಟ ಮಾಡಿದ್ವಿ. ಒಬ್ಬ ಏನಾಯ್ತಂದ್ರ ನಾವು ಮಾಡಿದಾಗ ನಮ್ಮ ವಿರುದ್ಧ ಇಂಗ್ಲಿಷ್ ನಮ್ಮ ಇಂಗ್ಲಿಷ್ನಾಗ ಮಾತಾಡ್ತಾರ. ಎಷ್ಟೋ ಹೋಟೆಲ್ಗಳ ಎಲ್ಲ ನೋಡ್ರಿ, ಇಂಗ್ಲಿಷ್ ಹೋಟೆಲ್ಗಳಲ್ಲಿ ಹಿಂದಿನ ಮಾತಾಡ್ತಾರ, ಕನ್ನಡ ಬರೋದು. ಒಂದು ಚಾ ತಂತ್ರ ಚಾ ಲೇಖಕ್ ಹೇಳ್ತಾರ. ಅದ್ರ ಬಗ್ಗೆ ನಾವು ನೋಡ್ರಿ ಹೋರಾಟ ಪಾದಯಾತ್ರೆ ಮಾಡ್ಯಾವ. ಅದ್ರ ಬಗ್ಗೆ ನಿಮಗ್ ಅದೇ ರೋಡ್ ಇಂದ ನಾವು ನೋಡ್ರಿ, ಮತ್ ರಾಜ್ಯೋತ್ಸವಕ್ಕೆ ಮುಂಚೆನೂ ಮಾಡ್ಯಾವು, ಏನ್ ನಡುನು ಮಾಡ್ಯಾವು. ನೀವ್ ನೋಡ್ ಕೇಳಲ್ಲ. ಇಲ್ಲ ನೀವ್ ನೋಡೇ ಇಲ್ಲ, ನಾ ಏನ್ ಮಾಡ್ಲಿ? ಇಲ್ಲ ನಮ್ಮಲ್ಲಿ ಅದ ತೋರ್ಸಿಲ್ಲ ನಿಮಗ ಫೋಟೋ ಅದಾವ. ಅದು ಅಲ್ಲ, ಈಗ ನೋಡ್ರಿ ಅವ್ರಿಗೆ ಸತಾ ನೋಟಿಸ್ ಇಲ್ಲ. ಮಹಾನಗರ ಪಾಲಿಕೆ ಅವರು ನಮಗೆ ನೋಟಿಸ್, ನಮ್ ಕಡೆಯಿಂದ ನೋಟಿಸ್ ಕೊಡ್ಸಿತ್ತು ಅವ್ರಿಗೆ. ಅವ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ಯಾರ. 5,000 ದಂಡ ಹಾಕ್ಸಿದ್ದದ್ ನಾವೇ. ಬೇಕಾದ್ರೆ ರೆಕಾರ್ಡ್ ಅದಾವ. ನೀವು ಮಹಾನಗರ ಪಾಲಿಕೆ ತಗೋರಿ ಎಷ್ಟು ಮಂದಿಗೆ ದಂಡ ಹಾಕ್ಯಾರ ಅನ್ನೋದು. ಈಗ ಏನಾಗ್ಯದ, ನಾವು ಅದ್ರ ಬಗ್ಗೆ ಹೋರಾಟ ಮಾಡ್ಯಾವ, ಏನ್ ತೆರವುಗೊಳಿಸಿವ್. ಅದ್ರ ಸಲುವಾಗಿ ಒಂದು ನಮ್ ಮ್ಯಾಲ ಏನ ಈಗಾದ್ರೂ 2 ದಿವ್ಸ ನಾವು ತರಗಾ ಜೈಲಿಗೆ ಹೋಗಿ ಬಂದಿದ್ದು ಉದಾಹರಣೆ ಐತಿ. ಏನ ಕನ್ನಡದಾಗ ಬೋರ್ಡೇ ಇಲ್ಲ, ಇಂಗ್ಲಿಷ್ನಾಗ ಬೋರ್ಡ್ ಅದಾವು. ಮತ್ತ ಅಲ್ಲಿ ಅಡ್ಮಿಷನ್ ಮಾಡಕ್ ಹೋದಾಗ ಶಿಕ್ಷಕರು ಏನಂತಾರ, ಕನ್ನಡ ಒಂದ ನಮಗ ಚಾಯ್ಸಬಲ್ ಸಬ್ಜೆಕ್ಟ್ ಅದ. ಇಲ್ಲ, ಅದ್ರ ಬಗ್ಗೆ ನಾವು ತ್ರಿಭಾಷಾ ಈಗ ಮೊನ್ನೆ ಇಂಪ್ಲಿಮೆಂಟ್ ನಮ್ಮ ಇದಕ್ಕೆ ಇಲ್ರಿ ಆಸಿಫ್ ಅವರ. ಈಗ ಮೊನ್ನೆ ನಮ್ಮ ಹೋರಾಟ, ನಮ್ಮ ಮನವಿಗೆ ಸ್ಪಂದಿಸಿ ರಾಜ್ಯ ಸರ್ಕಾರವೇ ತ್ರಿಭಾಷಾ ಸೂತ್ರ ಮಾಡ್ಬೇಕಂತ ಹೇಳಿ ನಾವೇ ಸತ್ತ ನಮ್ದು ಇದು ನಮ್ದೇ ಹೋರಾಟ. ಇದು ಏನ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಹೋರಾಟದಿಂದ ಕಡ್ಡಾಯವಾಗಿ ಕನ್ನಡ ಬೇಕೇ ಬೇಕಂತ ಹೇಳ. ನಿನ್ನೆ ನೀವು ನೋಡ್ರಿ ಪತ್ರಿಕೆ, ನಿನ್ನೆ ಮೊನ್ನೆ ತ್ರಿಭಾಷಾ ಇದ್ರ ನಿನ್ನೆ ಮತ್ತೆ ಬಂದಿದೆ, ಇಂಪ್ಲಿಮೆಂಟ್ ಆಗಿದೆ. ಅದು ಅದ್ರ ಪ್ರತಿಫಲ ಯಾರ್ದು ಐತನ, ಅದು ಯಾವ ಹೋರಾಟ? ನಮ್ದು ಹೋರಾಟದ ಪ್ರತಿಫಲ. ಈಗ 60% ಆಗ ಇದು ಸುಗ್ರೀವಾಜ್ಞೆ ಮಾಡಿದ್ದು ನಮ್ಮ ಪ್ರತಿಫಲ. ನಾವು 14 ದಿವಸ, ನಾನು ಪರಪ್ಪನಗರ, ನಮ್ಮ ರಾಜು ನನ್ನ ಜೊತೆ ಇವರೊಬ್ಬರು ಇದ್ರು. ಈಗ ಪರಪ್ಪನಗರ 14 ದಿವಸ ನಾವಿದ್ದೇವು. 14 ದಿವಸ ರಾಜ್ಯದ, ಯಾಕಂದ್ರೆ ಬೇಲ್ ಆಗಿತ್ತು, ಮತ್ 3 ಕೇಸ್ ಅದಾವ ಅಂತೇಳಿ ಅವ್ರಿಗೆ ಮತ್ ಎಕ್ಸ್ಟೆಂಡ್ ಮಾಡಿ 17 ದಿವಸಿಗೆ ಬಿಟ್ರು ಅವ್ರು. ನಾವು 14 ದಿವಸಿಗೆ ನಾವು ಬಿಡುಗಡೆ ಆದೇವು ಅಲ್ಲಿ. ಹೋದ ವರ್ಷ ಬಿಜೆಪಿ ಅಧಿಕಾರದಾಗಿದ್ದಾಗ ನಾರಾಯಣಗೌಡರು ಹೋರಾಟದ ಹೆಚ್ಚು, ಕಾಂಗ್ರೆಸ್ ಅಧಿಕಾರದಾಗಿದ್ದಾಗ ಇರಲ್ಲ. ಮತ್ ನಾ ಆಗ ಉದಾಹರಣೆ ಹೇಳ್ಬಿಟ್ಟೇನೆ ಸರ್. ಅವ್ರು ನೋಡೇ ಇಲ್ಲ, ನೋಡ್ಲಾಕಿ ಹೇಳ್ತಾರಲ್ಲ. ಈಗ ನಮ್ಮಲ್ಲಿ ಸರ ಈಗ ನೋಡ್ರಿ, ನಿಮ್ಗೆ ಹೇಳ್ತೀನಿ ಕೇಳ್ರಿ. ನಮ್ದು ಹೋರಾಟ ಮೊನ್ನೆ 60% ನಾಮಫಲಕ ಸಲಾಗ ಪರಪ್ಪನ ದೊಡ್ಡ ಐತಿಹಾಸಿಕ ಹೋರಾಟ ಬೆಂಗಳೂರೊಳಗ ಆಯ್ತು. ಐತಿಹಾಸಿಕ ಹೋರಾಟ. ಆ ಮಾಲ್ ಒಳಗ ಏನು ನಮ್ ಕಾರ್ಯಕರ್ತರು ಸತ್ತಾ DK ಶಿವಕುಮಾರ್ದೇ ಲುಲ್ಲು ಮಾಲ್ ಹೊಡೆದಿದ್ರು. ನಮ್ಮವ್ರೆ ಕಾರ್ಯಕರ್ತರು ಹೆಣ್ಮಕ್ಳು ಬರೀ ಆಸ್ತಿ ಅಲ್ಲ ಅಂದ್ರ ಅಲ್ಲಿ ಬರುವಾಗ ಏನದ ಆಸ್ತಿ ಹೋರಾಟ ಅಲ್ಲ ಅಂದ್ರ ಅಂತಾವು ನಾಮಫಲಕ ಸಲುವಾಗಿ ಹೋಗಿ ಹೋರಾಟ ಮಾಡಿ ನಾಮಫಲಕ ಹಾಕ್ಸುವಂತ ಕೆಲಸ ಮಾಡಿಸಿದ್ರ. ಅದಕ್ಕೇನದ 17 ದಿವಸ ಪರಪ್ಪ ಜೈಲ್ಗೆ. ನಮಗ್ ಕಾಂಗ್ರೆಸ್ ಯಾರಿತ್ತು ಸರ್ಕಾರವಾಗ, ನಮ್ಮ ಮತ್ ನಾವು ಕಾಂಗ್ರೆಸ್ ಅವ್ರ ಇದ್ರು, ಅವ್ರ್ಯಾಕ ನಮಗ್ ಒಳಗ ಹಾಕ್ತಿದ್ರು. ಈಗ ಇಲ್ಲಿ ಕೃಷ್ಣೆಯ ಹೋರಾಟ ಬಗ್ಗೆ ನೀವು ಅವರು ಹೇಳಿರ್ತಕ್ಕಂಥ ಪಾಯಿಂಟ್ ಬೇಜಾರು. ಒಂದಿನ ಅಲ್ಲಿ ಕಾವೇರಿ ಹೋರಾಟದ ಅಷ್ಟೊತ್ತು ನೀವು 10 ಸಲ ಪ್ರೆಸ್ ಮೀಟ್ ಮಾಡ್ತೀರಿ. ಕೃಷ್ಣೆಯ ಹೋರಾಟ ಅಲ್ಲಿ ಎಷ್ಟು ಸಲ ಪ್ರೆಸ್ ಮೀಟ್ ಮಾಡಿದ್ದಾರೆ, 2 ಸಲ ಹೋರಾಟ ಮಾಡಿದ್ದಾರೆ ಬೆಂಗಳೂರಿನಾಗ. ಯಾರು ಮಾಡಿದ್ದಾರೆ ನೋಡ್ರಿ, ಹುಬ್ಳಿ ಏನಾಗಿದೆ, ಕೃಷ್ಣೆ ಅದಕ್ಕಿಂತ 3 ಪಟ್ಟು ದೊಡ್ಡ ನದಿ ನಮ್ದು. ಅದ್ರ 4ನೇ ಭಾಗ ಏನು ಒಳ್ಳೆ ಕಾವೇರಿ ಕಾವೇರಿ ಏನ್ ಕಾವೇರಿ ಅಂದ್ರೆ ಕೃಷ್ಣೆ ಬಗ್ಗೆ ಹೋರಾಟ ಮಾಡಿದ್ ತೋರಿಸಿ ನೋಡೋಣ. ಇಲ್ಲ, ಕೃಷ್ಣೆ ಬಗ್ಗೆನೂ ಮಾಡಿದ್ದದ. ನಾವೇ ಸತ್ತ ಜೊತೆ ನಾವೇ ಹೋದವ್ರದೇವ. ಏನ ಅಲ್ಲಿ ಏನ್ ಮಾಡ್ಯಾವ ಅಂದ್ರ ಎತ್ತರ ಸಿಗ್ತಕ್ಕಂತ ಬೆಲೆ ಕೃಷ್ಣೆಗೆ ಕೊಡ್ತಾ ಇಲ್ಲ ಅನ್ನೋದು ಆ ನೋವನ್ನ ಯತ್ನಾಳ್ ಅವ್ರು ಹೇಳಿದ್ದಾರೆ. ನಾನು ಹೇಳಿಲ್ಲ ಅವ್ರು. ಇನ್ನೊಮ್ಮೆ ನೋಡ್ರಿ ನೀವು, ಅವ್ರು ಹೇಳಿಲ್ಲ. ಅವ್ರು ಬರೇ ಏನದ ಕಾವೇರಿ ವಿಷಯಕ್ಕೆ ಬೆಂಬಲ ನೀಡೋದಕ್ಕ ಏನದ ಇದಕ್ ಹೇಳ್ಯಾರ ಅವ್ರು. ನಿನ್ನೆ ಅವ್ರು ಕೃಷ್ಣ ಇದ್ರ ಬಗ್ಗೆ ಹೇಳಿಲ್ಲ. 2 ನಮಗೆ ಅದಾವ ಹೇಳ್ಯಾರ.
ಆದ್ರ ಕಾವೇರಿ ಹೋರಾಟ ವಿಷಯವಾಗಿ ಹೇಳ್ಯಾರ, ಅವ್ರು ಯಾಕೆ ಬಂದ್ ಮಾಡಿಲ್ಲ? ನಿಮ್ ನಾರಾಯಣಗೌಡರು ಒಂದ್ ದಿವಸ ಕೃಷ್ಣೆ ವಿಷಯವನ್ನ ಎತ್ತಾಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಒಂದ್ ವಿಷಯ ಪ್ರೆಸ್ ಮೀಟ್ ಮಾಡಿ ಕೃಷ್ಣೆಗೆ ಸಂಬಂಧಪಟ್ಟ ಒಂದರ ಒಂದು ಸ್ಟೇಟ್ಮೆಂಟ್ ಮಾಡ್ಯಾರ ನೋಡ್ರಿ ಅವ್ರು. ನೋಡ್ರಿ ಅದಾವ ಸಾಕಷ್ಟು ಅದಾವ. ಬಾಗಿನ ಕೊಡ್ಲಾಕು ಬಂದಿದ್ರು ಎರಡ್ ಸಲ. ಇಲ್ಲ ನಿಮ್ಮ ನಾಯಕರನ್ನು ತಿಳಿಸಬೇಕು. ರಾಜ್ಯ ಮಟ್ಟದಾಗ ಮಾಡೋದಿರ್ಲಿ, ಬಿಜಾಪುರದ ಮಾಲಗಳು ಕಾಂಗ್ರೆಸ್ ನಾಯಕರ ಹೊಡೆತನ ಅಥವಾ ಸಂಬಂಧಿಕರ ಹೊಡೆತನ, ಕಿರಿಯ ಪಾಟೀಲ್ ಪ್ಲಾನೆಟ್ ಮಾನ್ಗಳ್ಳ ಯಾವ ಕನ್ನಡ ಪದಗಳ ಏನ್ರಿ ಅಂಶದ ಕನ್ನಡ ಪದಗಳು ಇಡ್ರಿ ಅಂತ ಹೋಗಿಲ್ರಿ, ಕನ್ನಡ ಬರೀರಿ ಅಥವಾ ಕನ್ನಡ ಹೆಸರು ಇಡ್ರಿ ಅಂತ ಹೇಳ್ರಿ ಅಂಶದ ಯಾಕೆ? ಇಲ್ಲ ನಾವು ನೋಡ್ರಿ, ನಾವಂತೂ ಸತ್ತ ಇಲ್ಲಿ ಕೇಳ್ರಿ, ನೀವ್ ಹೇಳ್ತಿಲ್ಲ ನನಗ ಇಲ್ಲಿ ಕೇಳ್ರಿ. ಪಾಟೀಲ್ ಪ್ಲಾನೆಟ್ಗೆ ನಾವ್ ಸತ್ತ ಹೋಗಿ ಏನದ ಅಲ್ಲಿ ಹೋಗಿ ಆ ದಿವ್ಸ ಆಫೀಸರ್ಗೂ ಬಿಟ್ಟಿದ್ರು. ಅದಕ್ಕ ಏನ್ ಮುಂದ್ ಹೋಗಿದ್ರು ಏನ ಕೆಲವ್ರು? ಇಲ್ಲ ನನಗ್ ತಿಳಿತು. ನೀವೇನ್ ನೀವೇನ್ ಹೇಳ್ತೀರಿ? ದೊಡ್ಡ ನೋಡ್ರಿ ರಾಜಕಾರಣ ಇಲ್ಲ ಇಲ್ಲ ಅವ್ರು ನೋಡ್ರಿ, ಹೌದು ಏನದ ಒಂದು ಲೋಗೋ ಅದ್ರ ಏನ್ ಕಂಪನಿ ಹೆಸರು ಇರ್ತಾವ, ಅದು ಕನ್ನಡ ಶಬ್ದ ಅದಾವ ಎಲ್ಲಾ ಕಡೆ. ನೋಡ್ರಿಲ್ಲ ನಾವು ನೋಡ್ರಿ ಮುಂದೆ ಇನ್ನೊಂದ್ ಹೇಳ್ತೀನಿ ಕೇಳ್ರಿ. ಇಲ್ಲ ಇನ್ನೊಂದ್ ಹೇಳ್ತೀನಿ, ಇಲ್ಲ ಒಂದೇ ಸಬ್ಜೆಕ್ಟ್ ಒಂದ್ ವಿಷಯ. ಈಗ ನಾ ಹೇಳ್ತೀನಿ, ನಮ್ ಮ್ಯಾಲ ಒಂದು ವಡಾಫೋನ್ದವ್ರು ಏನ್ ಒಂದ್ ಕೇಸ್ ಹಾಕಿದ್ರು ನಮ್ಮ ಮೇಲೆ, ನಮ್ಮ ನಾರಾಯಣಗೌಡ ಮೇಲೆ ಹಾಕ್ಯಾರ. ಏನ್ ಹಾಕ್ತಾರಂದ್ರ ಅಲ್ಲಿ ಹೈಕೋರ್ಟ್ ದಿಂದ ಸ್ಟೇ ತಗೊಂಡ್ರು ಏನ್ ಕೆಲವು ವಿಷಯ ಒಳಗ. ಇವ್ರು ಕನ್ನಡ ಪ್ರಾಧಿಕಾರದವರು ಮತ್ ಸರ್ಕಾರದ ಇಷ್ಟು ಇದು ಮಾಡಿದ್ರು ಸಹಿತ ಅಲ್ಲಿ ಕೆಲವೊಂದು ಅಧಿಕಾರಿಗಳಿಗೆ ಏನಾಗ್ಬಿಟ್ಟದಂದ್ರ ಅದೊಂದು ನೆವ ಹೇಳ್ಬಿಡ್ತಾರ ಅವ್ರು. ಏನ್ ನಮಗ್ ಒತ್ತಾಯ ಪೂರ್ವಕ ಇದು ಮಾಡಕ್ ಬರೋದಿಲ್ಲ, ಸರ್ಕಾರದ ಸುಗ್ರೀವಾಜ್ಞೆ ಐತಿ, ಅದ್ ಹಿಂಗ್ ಕೋರ್ಟ್ ಒಳಗೆ ಹಿಂಗ್ ಬಂದಿದ್ರಿಂದ ನಮಗೆ ಸತ್ತಾ ಕಮಿಷನರ್ ಹೋದ್ ರಾಜಸ್ವ ಇದ್ರಾಗೆ ನಾವು ಮೊದಲೇ ಮಾಡ್ತಿದ್ದೇವು, ಹರಿತಿದ್ದೇವು, ಬಿಡ್ತಿದ್ದೇವು, ಎಲ್ಲ ಕೇಸ್ ಹಾಕೊಂಡೇವು, ಎಲ್ಲಾ ಬೋರ್ಡ್ ನಾವೇ ಒಂದೊಂದು ಇದು ಮಾಡಿದ್ದೇವು. ಒಮ್ಮೆ ಗೊತ್ತಲ್ಲ ಕರಿ ಬಣ್ಣ ಬಡಿದ್ವಲ್ಲ, ಕೊಂಕಿ ಇದ್ರ ಮಾಡಿದ್ದೇವು, ಒಂದು ತಂತಿಲೆ ಎಲ್ಲೆಲ್ಲದಾವ ಎಲ್ಲ ಹರಿತಿದ್ದೇವು, ಮಾಡ್ತಿದ್ದೇವು, ಮತ್ತೆ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೇವು ಹೋಗಿ. ಇಲ್ಲ ಇಲ್ಲ ಹೋದ್ ಸಲ ಇಲ್ಲ ನಾವ್ ಮಾಡ್ಯಾವಲ್ಲ. ಇಲ್ಲ ಎಸ್ ನಾವ್ ತೋರಿಸ್ತೇವ ನಿಮಗ. ನಾವ್ ನೋಡ್ರಿ ಲಾಸ್ಟ್ ಟೈಮ್ ಬಂದ್ರಿ. ಇಲ್ಲ ನಾವು ಇಲ್ಲಿ ನೋಡ್ರಿ ಎಲ್ಲಿಂದ ಮಾಡ್ಯಾವಂದ್ರ ಬಂಜಾರಾ ಕ್ರಾಸ್ ದಿಂದ ಏನ ಪೂರ್ತಿ ಇಲ್ಲಿ ಎಲ್ಲಿ ತನ ಗಾಂಧಿ ಚೌಕ್ ತನ ಏನ್ ಮ್ಯಾಕ್ಸಿಮಮ್ ಅದಕ್ಕೆ ಒಳ್ಳೆ ಬಂದೇವ್. ಚೇಂಜ್ ಮಾಡಿಸ್ತೇವಲ್ಲ, ಬ್ಯಾನರ್ ಚೇಂಜ್ ಮಾಡಿದೇವ್ ಮಾಡಿದವ್ರಿಗೆ. ಇಲ್ಲ ಅವ್ರಿಗೆ ಮಾಡ್ತೀನಿ ನಾಳೆಗೆ ಆಯ್ತು. ನಾ ಏನ್ ಮಾಡ್ತೀನಿ ಈಗ ಏನ್ ಮಾಡ್ತೀನಿ ನಾಳೆಗೆ ನಾ ಸ್ಟೇಟ್ಮೆಂಟ್ ಏನಂದ್ರ ನೀವ್ ಹೇಳ್ದಂಗ ನಾವು ಜಿಲ್ಲಾಧಿಕಾರಿಗೆ ಮತ್ತು ಮಹಾನಗರ ಪಾಲಿಕೆ ಅವ್ರಿಗೆ ವಾರ್ನಿಂಗ್ ಕೊಡ್ತೇವ. ಏನಂದ್ರ ಇಲ್ಲ ಮಾಡ್ತೇವ ಏನ ಇಲ್ಲಿ ಕೇಳ್ರಿ, ಯಾರಿಗ ಎದುರು ಪ್ರಶ್ನೆ ಇಲ್ಲ. ನೀವು ನಾವ್ ನೋಡ್ರಿ ನೀವು ಅನೇಕ ಹೋರಾಟಗಳು ಮಾಡಿಲ್ಲ ಅಂತ ಕರೆಕ್ಟ್ ಆಗಿ ಮಾಡಿರಿ, ಆದ್ರೆ ಕಾನೂನು ಚೌಕಟ್ಟು ಹೋಗ್ರೆ ಮಾಡಿರಿ, ಆ ಸಾಧ್ಯ ಮಾಡ್ರಿ. ಈಗ ನೀವ್ ಇವತ್ತು ಘೋಷಣೆ ಮಾಡ್ಬಿಡ್ರಿ. ನಾನು ನಿಮ್ಗೆ ಹೇಳಿದ್ರಿ, ಆಗ್ಲಿ ಮಲಬಾರ್ ಗೋಲ್ಡ್ ಆಗ್ಲಿ ಕನಿಷ್ಠ ಆಗ್ಲಿ ಎಲ್ಲ ಇಂಗ್ಲಿಷ್ ನ ಬೋರ್ಡ್ ಇವತ್ ನೋಡ್ರಿ ಮಾಧ್ಯಮದ ನೀವು ಎಲ್ಲಾ ನಿಮ್ಮ ಮಾಧ್ಯಮ ಮುಖಾಂತರ ಇವ್ರು ಏನ್ ಹೇಳಾಕೈತಿ ನಂಗೆ ಅರ್ಥ ಆಯ್ತು. ಯಾಕಂದ್ರ ಪ್ರಭಾವಿ ರಾಜಕಾರಣಿಗಳ ಏನು ಆ ನಗರದಲ್ಲಿ ಏನದ ಅವೆಲ್ಲ ಯಾರೇ ಇರ್ಲಿ ಅವ್ರು ಏನ್ ನಮ್ದು ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರ ಯಾವುದೇ ಬಗ್ಗುದು ಅಂಜುದು ಯಾರ ರಾಜಕಾರಣಿಗಳಾಗ್ಲಿ ಯಾವನೇ ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಲಿ ನಮಗ ಬೇಕಾದವ್ರು ಇರ್ಲಿ ಹೊರಗಿನವ್ರು ಇರ್ಲಿ, ಆದ್ರೆ ಏನದ ಕನ್ನಡ ಅಭಿಮಾನ ಇಟ್ಕೋಬೇಕು. ಕನ್ನಡ ಅಭಿಮಾನದ ಏನು ಯಾವುದೇ ಬಿಸ್ನೆಸ್ ಮಾಡ್ಬೇಕಾದ್ರು ಕೈ, ಯಾಕಂದ್ರೆ ಇಲ್ಲಿ ಜನ ಕನ್ನಡಿಗರಲ್ಲಿ ಯಾರು ಫಾರಿನರ್ಸ್ ಬರೋದಿಲ್ಲ. ಇಲ್ಲಿ ಏನ್ ಇಲ್ಲಿ ಕಸ್ಟಮರ್ಸ್ ಎಲ್ಲ ಕನ್ನಡಿಗರೇ. ಏನ್ ಇಲ್ಲಿ ಯಾರು ಬಂದೇನ ಫಾರಿನರ್ಸ್ ಅಲ್ಲಿ ಹೋಗಿ ಏನೋ ತಿನ್ನುದಿಲ್ಲ, ಯಾವ ಇದು ನೋಡುದಿಲ್ಲ. ಅದಕ್ಕಾಗಿ ಏನದ ನಮ್ದು ಕೂಡ ಇವತ್ತು ಆ ಯಾರ್ಯಾರು ಎಷ್ಟೇ ಪ್ರಭಾವಿಗಳು ಇಲ್ಲ ಅವರಿಗೂ ಕೂಡ ತಮ್ಮ ಮುಖಾಂತರ ಎಚ್ಚರಿಕೆ ನೀಡ್ತೀನಿ. ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೂ ಕೂಡ ಏನು ಸರ್ಕಾರದ ಏನು ಒಂದು ಸುಗ್ರೀವಾಜ್ಞೆ ಆಗಿದೆ, 60% ಆ ನಾಮಫಲಕದಲ್ಲಿ ಕಡ್ಡಾಯವಾಗಿ ಇರಬೇಕು. ಅವರಿಗೆ 1 ವಾರದ ಗಡುವು ಕೊಟ್ಟು ನೋಟಿಸ್ ನೀಡಬೇಕು. ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಆ ಎಲ್ಲೆಲ್ಲಿ ನಾಮಫಲಕಗಳು ಕನ್ನಡದ ಕಡ್ಡಾಯವಾಗಿ ಇಲ್ಲ ಅಲ್ಲಿ ಹೋಗಿ ನಾವು ಯಾವ ರೀತಿ ನಮ್ಮ ಹೋರಾಟದಿಂದ ಮುಖಾಂತರ ತೆಗಿಬೇಕು, ನಾವು ತೆಗಿಸ್ತೇವೆ. ಅಧ್ಯಕ್ಷರೇ
ರಾಜ್ಯಾಧ್ಯಕ್ಷರಿಗೆ ನಾರಾಯಣ ಗೌಡರಿಗೆ ಕೃಷ್ಣೇ ಕುರಿತಾಗಿ ಯಾವಾಗ ಮಾತಾಡ್ತಾರ ಅದನ್ನ ಹೇಳಿ. ಅದು ಸಂದರ್ಭ ಏನ್ ಸಮಸ್ಯೆ ಬಂದಾಗ ಮಾಡ್ಯಾವ ಈಗ ಏನದ ಸಮಸ್ಯೆ ನಾವು ಅದೇನ್ ಅದಕ್ಕೆ ಎತ್ತರಗ ಆಂಧ್ರದವ್ರ ತಕರಾರು ಮಾಡಿದಾಗ ಏನ್ರಿ ಆಂಧ್ರದವ್ರು ಬಿಜಾಪುರಗೆ ಮಾಡಿದ್ರ ಅಷ್ಟಲ್ಲ ಅವ್ರು ಬೆಂಗಳೂರು ಹೋಗಿ ಕೂತ್ ಮಾಡ್ತಾರ. ಈಗ ನೋಡ್ ನಮ್ದು ಹೋರಾಟ ಏನದ ಯಾವಾಗಲೂ ರೈತರ ಪರವಾಗಿ ಐತಿ ಏನ ಇಲ್ಲ ಅದನ್ನು ರೈತರ ಪರವಾಗಿ ಐತಿ. ನಾವ್ ಎಲ್ಲೆಲ್ಲಿ ರೈತರು ಹೋರಾಟ ಮಾಡ್ತಿದ್ದ ಅವ್ರಿಗೂ ಕೂಡ ನಾವು ಬೆಂಬಲ ನೀಡಿಯೋ. ಈಗ ಏನಾಗ್ಬಿಟ್ಟಂದ್ರ ಈಗ ಯತ್ನಾಳ್ ದಿನ ಅಂತ ಹೇಳಕ್ ಹೇಳಿಲ್ಲ. ಈ ಯಾವ ಹೋರಾಟಗಾರ ಏನ್ರೆ ಸಂಘಟನೆದವ್ರಾಗ್ಲಿ, ರೈತ ಸಂಘಟನೆದವ್ರಾಗ್ಲಿ, ಯಾವ್ದೇ ಒಂದು ಕನ್ನಡ ಪರ ಸಂಘಟನೆಗಳಾಗ್ಲಿ, ವಿದ್ಯಾರ್ಥಿ ಸಂಘಟನೆಗಳು ಒಬ್ರಿಗೂ ಏನ್ರೆ ಒಳ್ಳೇದ್ ಮಾಡ್ರಿ ಬೆಂಬಲ ಕೊಟ್ಟರೆ ನಾವ್ ಹೇಳ್ರಿ ಎಲ್ರಿ ಬಂದು ಯಾವ ವೇದಿಕೆಗೆ ಬಂದು ಯಾವ ವಿದ್ಯಾರ್ಥಿಗಳ ಸಂಘಟನೆಗೆ ಬಂದು ಬೆಂಬಲ ಕೊಟ್ಟ ಯತ್ನಾಳ ಮತ್ತ ಇಲ್ಲ ಒಂದು ಇಲ್ಲಿ ಇಲ್ಲ ಅವ್ರಿಗೆ ಏನ್ ನೈತಿಕತೆ ಏನದ ಕೇಳ್ತೇನೆ. ಅಲ್ರಿ ಬಿಜಾಪುರಕ್ಕ ಮೆಡಿಕಲ್ ಕಾಲೇಜ್ ಬೇಕಂತೇಳಿ ಒಂದು ತಿಂಗಳಗಟ್ಲೆ ಜನ ಇಲ್ಲಿ ಕೂತ್ರು ಏನ ನಾಲ್ಕು ಹೋರಾಟ ಮಾಡಿದ್ರು, ಜೈಲಿಗೆ ಹೋದ್ರು ಏನ ಅವ್ರಿಗೆ ಟೀಕೆ ಮಾಡ್ಬಿಟ್ಟು ತಿಂಗಳು ಮಾತಾಡುದು ಅವ್ರು ಹಿಂಗ್ ಮಾಡಿದ್ರು, ಹಂಗಾಯ್ತು ಹಿಂಗಾಯ್ತು ಪೇಮೆಂಟ್ ಅಲ್ಲ ಅವ್ನ್ ಏನಾಗ್ಬಿಟ್ಟದ ಒಂದು ಚಾಳಿ ಒಂದ್ ಚಾಳಿ ಏನಂದ್ರ ಒಂದು ಬರೇ ಯಾರು ತನ್ನ ಏನಾದ್ರು ಒಳ್ಳೇದಕ್ಕ ಒಂದು ಜಿಲ್ಲೆಗೆ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿಕ್ಕೆ ಅಂತ ಹೇಳಿ ಅವ್ರೆಲ್ಲ ಹೋರಾಟ ಮಾಡಿ ಅವ್ರಿಗೆ ಬೆಂಬಲ ನೀಡ್ಬೇಕು ಏನ್ ಅವ್ರ ವಿರುದ್ಧ ಮಾತಾಡುದು. ಅವ್ರು ಪೇಮೆಂಟ್ ಗಿರಾಕಿ ಅದಾರ, ಅವ್ರ ಅಲ್ಲಿ ಕೂತ ಈಗ ಇಲ್ಲ ಕೂತಾರ ಅಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಒಂದರ ವಿಷಯಕ್ಕೆ ಎಲ್ರಿ ಬೆಂಬಲ ಕೊಟ್ರ ಒಳ್ಳೆ ಕೆಲ್ಸಕ್ಕವ ಬರೇ ಕೊಂಕ್ ಮಾತಾಡುದು ಬರೇ ಕೊಂಕ್ ಮಾತಾಡುದು ಸಿಂಗಲ್ ಮಾತಾಡುದು ಇದು ಬಿಟ್ಟು ಏನೂ ಇಲ್ಲ. ಬರೀ ಏನಾಗ್ಬಿಟ್ಟದ ನಿಮಗೂ ಏನದ ಎಂಟರ್ಟೈನ್ಮೆಂಟ್ ಗಿರಾಕಿ ಬೇಕಾಗ್ಯದ ಏನ ಅದೇನ್ ಇಲ್ಲ ಮೊದಲು ನೀವು ನಡೀತೀರಿ ಇಲ್ಲ ಅದು ಅಂತ ಐತಿ ನಿಮ್ ಬಗ್ಗೆ ಆರೋಪ ಇಲ್ಲ ಅಂದ್ರೆ ಎಂಟರ್ಟೈನ್ಮೆಂಟ್ ಮೊದಲ್ ಅವ ಹೇಳದ್ ಕೂಡ ನೀವು ನಗತಿರಿಲ್ಲ ಅಲ್ಲಲ್ರಿ ನಾವ್ ನೋಡಾಕತ್ತು ನೋಡ್ರಿ ನಾವು ದೃಶ್ಯ ಮಾಧ್ಯಮ ಒಳಗ ನಾವು ಈಗ ಕೇಳ್ರಿ ನಾವು ನೋಡ್ತಿರ್ತೇವ ಯಾರ್ಯಾರು ನಗುತ್ತಾರ ಎಂಟರ್ಟೈನ್ಮೆಂಟ್ ಗಿರಾಕಿ ಹೌದು ಅಲ್ಲವ ನಾ ಹೇಳ್ತೀನಿ. ಯಾಕಂದ್ರೆ ನೀವು ನಗುದು ನೋಡಿ ನೀವು ನಗುದು ನೋಡಿ ಅದಕ್ಕೆ ಹೇಳ್ತೀನ ನೀವೆಲ್ಲ ಪಟ್ನೆ ಹೇಳ ನಕ್ಕಿ ಬಿಡ್ತೀರಲ್ಲಿ ಫಸ್ಟ್ ನೀವು ಆಮೇಲೆ ನಾವು ಉಳ್ಕಿದವ್ರ ನಗತಾರ ಅದು ಎಂಟರ್ಟೈನ್ಮೆಂಟ್ ಗಿರಾಕಿ ಹೌದು ಅತ್ನ ಐತಿ ಅವು ಟೋಟಲ್ ನಿಮ್ಮೆಲ್ಲ ನಾ ಹೇಳಾಕತ್ತಿಲ್ಲ ನಿಮಗ್ ಹೇಳಾಕತ್ತಿಲ್ಲ ಇಲ್ಲ ಅವ ಅಲ್ಲಲ್ಲ ಫಸ್ಟ್ ಇಲ್ಲ ನಿಮಗ್ ಹೇಳುದಿಲ್ಲ ನಾವು ಇಲ್ಲ ಹೇಳಿಲ್ಲ ಈಗ ಯತ್ನಾಳ್ ಅಂದಿದ್ ಬಾಳ ನೋವಾಗೈತೆ ಅಂತ ಫೀಲ್ ಮಾಡ್ಕೊಡ್ರಿ. ಒಂದ್ ಕಾಲದಲ್ಲಿ ನೀವು ಬಹಳ ಆತ್ಮೀಯರಿದ್ರಿ, ಯಾವತ್ತ ಮಾತಾಡ್ಸೋಕೆ ಮನೆಗದು ಇಲ್ಲ ಒಳ್ಳೆತನ ಇರುತ್ತನ ಒಳ್ಳೆಯವ್ರು ಇರುತ್ತನ ನಂದು ಸ್ನೇಹಿತನ ಇದ್ದೆ ಏನ ಜಾತ್ಯತೀತ ಮನೋಭಾವ ಇತ್ತು, ಎಲ್ಲ ಅಭಿವೃದ್ಧಿ ಪರ ಇದ್ದ ಏನ ಎಲ್ಲಾನು ಇಲ್ಲ ಮನುಷ್ಯ ಏನದ ಒಳ್ಳೆ ಇಲ್ಲ ನೋ ಅಲ್ಲ ಯಾವ ಮನುಷ್ಯ ಏನದ ಟ್ರ್ಯಾಕ್ ಬಿಡ್ತಾನಲ್ಲ ಈಗ ಹೋಗಿ ಅಂತ ಟ್ರ್ಯಾಕ್ ಬೇಡ ಹುಚ್ಚಿನ ಕೂಡ ನಾವ್ ಹೋದ್ರ ನಮಗೂ ಕಲ್ಲು ಹೊಡಿತಾರ ಮಂದಿ. ನನಗಾಗಿ ಏನಂದ್ರ ಹಂಗಲ್ಲ ಯಾಕೆ ಹೇಳಾಕತ್ತೀನಿ ಅಂದ್ರ ಈ ಕೆಲವೊಬ್ರು ಬೈದು ನೋಡಿ ಇವನಿಗೆ ಬಿಜಾಪುರ್ನಾಗ ಅವ ಏನಂತ ಶಬ್ದ ನನಗ ಅವ್ರು ಅಂದಿದ್ ಹೇಳತ್ತೀನಿ ಮಗ ನನಗ್ ಹಂಗ ಅಂದ್ಕೂಡ ಏನಾಗ್ತದ ನಗರ ಶಾಸಕ ಬಿಜಾಪುರ ಹೆಸರು ಬರೋಣ ಸ್ವಲ್ಪ ಇದು ಆಗ್ತದ. ಈ ನನಗ ಯಾಕೆ ಹೇಳಾಕತ್ತೀನಿ ಅಂದ್ರ ಕಳ್ಕಳಿ ಯಾಕಂದ್ರ ನಗರ ಶಾಸಕರೇ ಅವ ಬಿಜೆಪಿ ಅದು ಬೇರೆ ಇದು ಇರ್ಲಿ ವ್ಯತ್ಯಾಸಗಳು ಬೇರೆ ಇರ್ಲಿ ಬಿಜಾಪುರ ನಗರ ಶಾಸಕ ಬರ್ತದಲ್ಲಿ ಸರ್ ಹೊರಗೆ ಅದಕ್ಕೆ ನಾವ್ ಹೇಳೋದು ನೀವ್ ಸ್ವಲ್ಪ ಸುಧಾರಿಸ್ಕೊರಪ್ಪ ನಮ್ಮ ಮರ್ಯಾದೆ ಕಳಿಬೇಡ ಬಿಜಾಪುರದು ಇಲ್ಲ ಪ್ರಶ್ನೆ ಅವ್ನ್ ಹೇಳ್ಬೇಕಲ್ಲ ಸಂಘಟನೆ ಬಗ್ಗೆ ಹೇಳಿದ ಬಗ್ಗೆ ಹೇಳ್ಬೇಕಲ್ಲ ಕಳಿಬೇಡ ಹೇಳಕ್ ಕರ್ದೀನಿ ಅವ್ನ್ ಮರ್ಯಾದೆ ಕಳಿಬೇಡ ಅಂತ ಹೇಳಕ್ ಕರ್ದೀನಿ ಬಿಜಾಪುರದ ಮರ್ಯಾದೆ ಕಳಿಬೇಡಪ್ಪ ಅಂತ ಹೇಳಕ್ ಕರ್ದೀನಿ ಅವ್ನಿಗೆ ಗುರ್ತಾಗ್ಲಿ ನಿಮ್ ಮುಖಾಂತರ ಹೇಳಿ ಕರ್ದೀನಿ ನಿಮ್ ಮುಖಾಂತರ ಮಾಡ್ತೇವೆ ನೀವ್ ನೋಡಕ ನಿಮ್ಗೆ ಕರಿತೇವೆ ಹೋರಾಟಕ್ಕಲ್ಲಿ ನಾಮ್ ಫಲಕ್ ಹೋರಾಟಕ್ಕ ಎಲ್ಲರಿಗೂ ಕರ್ಸ್ಕೊಂಡ್ ಮಾಡ್ತೀನಿ ನೀವ್ ಎಲ್ಲಿ ನೋಡ್ರಿ लेटेस्ट न्यूज अपडेट्स के लिए YouTube एक्सप्रेस को सब्सक्राइब
सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।